ವೀಕ್ಷಕರೆಲ್ಲರಿಗೂ ಸಿನಿಮಾವಲೋಕನ 2024 ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ಯಾಮ್ ಪ್ರಸಾದ್, ಸಿನಿಮಾ ಪತ್ರಕರ್ತ. 2024 ಕನ್ನಡ ಚಿತ್ರರಂಗಕ್ಕೆ ಒಂದು ಮಹತ್ವವಾದ ವರ್ಷ. 1934ರಲ್ಲಿ ಕನ್ನಡದ ಮೊದಲ ವಾಕ್ಚಿತ್ರ ತೆರೆ ಕಂಡಿತು. ಅದುವೇ ಸತಿ ಸುಲೋಚನ. ಅದಾಗಿ 90 ವರ್ಷಗಳು ಸತತವಾಗಿ ಕನ್ನಡದಲ್ಲಿ ವಾಕ್ಚಿತ್ರಗಳು ತಯಾರಿಕೆಯಾಗುತ್ತಲೇ ಇವೆ. ಈ 90ನೇ ವಾರ್ಷಿಕೋತ್ಸವ ವರ್ಷವಾದ 2024ರಲ್ಲಿ ಸುಮಾರು 227 ಕನ್ನಡ ಚಲನಚಿತ್ರಗಳು ತೆರೆ ಕಂಡಿವೆ. ಈ ತೆರೆಕಂಡ ಚಿತ್ರಗಳಲ್ಲಿ ಎಷ್ಟು ಗೆದ್ದಿವೆ, ಎಷ್ಟು ಸೋತಿವೆ, ಎಷ್ಟು ಜನರ ಮೇಲೆ ಪ್ರಭಾವ ಬೀರಿದೆ, ಈ ಎಲ್ಲ ವಿಷಯಗಳ ಬಗ್ಗೆ ಇಂದು ಇಬ್ಬರು ಮಹನೀಯರೊಂದಿಗೆ ಚರ್ಚೆ ಮಾಡೋಣ. ಮೊದಲನೆಯದಾಗಿ ನಮ್ಮ ಜೊತೆ ಇದ್ದಾರೆ ಬಿ ಸುರೇಶ. ಇವರು ಚಿತ್ರರಂಗಕ್ಕೆ ಬಾಲನಟನಾಗಿ ಪ್ರವೇಶ ಪಡೆದು ನಂತರ ಚಿತ್ರ ಬರಹಗಾರರಾಗಿ, ಚಿತ್ರ ಸಾಹಿತಿಯಾಗಿ, ನಿರ್ಮಾಪಕನಾಗಿ ಮತ್ತು ನಟನಾಗಿ ಹೆಸರು ಮಾಡಿದ್ದಾರೆ. ಬಿ ಸುರೇಶ ಅವರಿಗೆ ಸ್ವಾಗತ. ನಮ್ಮ ಮತ್ತೋರ್ವ ಅತಿಥಿ ಗಿರೀಶ್ ರಾವ್. ಗಿರೀಶ್ ರಾವ್ ಅನ್ನೋದಕ್ಕಿಂತ ಅವರನ್ನು ಪರಿಚಯ ಮಾಡಿಕೊಡೋದಕ್ಕೆ ನಾವು ಉಪಯೋಗಿಸಬೇಕಾಗಿರೋದು ಅವರ ಕಾವ್ಯನಾಮ ಜೋಗಿ. ಜೋಗಿ ಅಂದ ಕೂಡಲೇ ನಮಗೆ ಎಲ್ಲರಿಗೂ ಅವರೊಬ್ಬ ಸಾಹಿತಿಯಾಗಿ, ಚಿತ್ರ ಸಾಹಿತಿಯಾಗಿ, ಸಿನಿಮಾ ಪತ್ರಕರ್ತರಾಗಿ ಬಹು ಪರಿಚಿತ ಹೆಸರು. ಜೋಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಕಾರ್ಯಕ್ರಮದ ಮೊದಲನೇ ಪ್ರಶ್ನೆಯನ್ನು, ಚರ್ಚೆಯನ್ನು ಶುರು ಮಾಡೋದಾದರೆ, ಬಿ ಸುರೇಶ ಅವರು ಒಬ್ಬ ನಿರ್ಮಾಪಕರಾಗಿ, ಒಬ್ಬ ನಿರ್ದೇಶಕರಾಗಿ ತಮಗೆ ಅನುಭವ ಇದೆ ಚಿತ್ರರಂಗದಲ್ಲಿ. ನಾನು ಈ ಕಾರ್ಯಕ್ರಮ ಶುರುವಿನಲ್ಲಿ ವಿವರಿಸಿದೆ, ಇದು 90ನೇ ವಾರ್ಷಿಕೋತ್ಸವ ಕನ್ನಡ ವಾಕ್ಚಿತ್ರದ್ದು. 1934ರಲ್ಲಿ ಶುರುವಾದ ನಮ್ಮ ಪರಂಪರೆ, ಚಿತ್ರರಂಗದ ಪರಂಪರೆ ಈಗ 90ನೇ ವರ್ಷದಲ್ಲಿ ಬಂದು ನಿಂತಿದ್ದೀವಿ. ಈ 90 ವರ್ಷಗಳಲ್ಲಿ ಕೇವಲ 5 ವರ್ಷಗಳು ಮಾತ್ರ ಕನ್ನಡದಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳು ಬಿಡುಗಡೆಯಾದವು. ಕೆಲವು ವರ್ಷಗಳು ತಯಾರಿಕೆಯಲ್ಲಿ 300-400 ಚಲನಚಿತ್ರಗಳು ತಯಾರಿಕೆಯಾಗಿದ್ದರೂ ಕೂಡ ಬಿಡುಗಡೆಯಾದ ಚಲನಚಿತ್ರಗಳ ಪ್ರಮಾಣ 200 ದಾಟಿರೋದು ಕೇವಲ 5 ವರ್ಷಗಳು ಮಾತ್ರ. ಆ 5ನೇ ವರ್ಷದಲ್ಲಿ ಒಂದು ಈ 2024. ನಮಗೆ ಸಿಕ್ಕಿರುವ ಲೆಕ್ಕದ ಪ್ರಕಾರ ಈ ವರ್ಷ ಈಗಾಗಲೇ ನಿನ್ನೆ ದಿನ ಬಿಡುಗಡೆಯಾದ ಚಿತ್ರವನ್ನು ಸೇರಿ 227 ಚಿತ್ರಗಳು ತೆರೆ ಕಂಡಿವೆ. ಕನ್ನಡ ಚಿತ್ರರಂಗಕ್ಕೆ ಇಷ್ಟೊಂದು ಸಂಖ್ಯೆಯ ಚಿತ್ರಗಳು ಬೇಕಾ ಬೇಡವಾ? ಇದರಿಂದ ಆಗ್ತಾ ಇರೋ, ಇವಾಗ ಸಿನಿಮಾದ ವ್ಯವಹಾರದ ಮೇಲೆ ಆಗ್ತಾ ಇರೋ ಪ್ರಭಾವ ಏನು ಅನ್ನೋದನ್ನು ಸ್ವಲ್ಪ ವಿವರಿಸ್ಬೋದಾ? ನೀವು ಕೇಳ್ತಿರುವ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂದರೆ, ಸರಿಸುಮಾರು 1 ವರ್ಷ ಕಾಲ ಪ್ರತಿ ದಿವಸ ಭಗವದ್ಗೀತೆ ಪ್ರವಚನದ ಹಾಗೆ ಮಾತಾಡಬೇಕು. ಸಿನಿಮಾ ಅನ್ನುವುದು ಮೂಲತಃ ವ್ಯಾಪಾರ. ಅಲ್ಲಿ ಒಂದು ಸಲ ವ್ಯಾಪಾರ ಚೆನ್ನಾಗಾಗತ್ತೆ, ಇನ್ನೊಂದು ಸಲ ವ್ಯಾಪಾರ ಸುಮಾರಾಗುತ್ತೆ. ಅದರಲ್ಲೂ ಈ ಅತಿವೃಷ್ಟಿ ಅನ್ನೋದಿದೆಯಲ್ಲ, ಕೃಷಿ ಆರ್ಥಿಕತೆ ಗೊತ್ತಿರುವವರಿಗೆ ಈ ಅತಿವೃಷ್ಟಿಯಿಂದ ಆಗಬಹುದಾದ ಒಳಿತು ಮತ್ತು ಕೆಡಕು ಎರಡೂ ಗೊತ್ತಿರುತ್ತೆ. ಮೊದಲನೇದು, ಅತಿವೃಷ್ಟಿಯ ಕಾಲದಲ್ಲಿ ನಾವು ಬೇಡುವಂತಹ ಬೆಲೆ ನಾವು ತಯಾರಿಸಿದ ಸಾಮಗ್ರಿಗೆ ಸಿಗೋದಿಲ್ಲ. ಅತಿವೃಷ್ಟಿಯಿಂದ ಆಗುವ ಮೊದಲ ಸಮಸ್ಯೆ ಅದು. ಎರಡನೇದು, ಅತಿವೃಷ್ಟಿಯ ಕಾಲದಲ್ಲಿ ನಮಗೆ ಬೇಕಾದಷ್ಟು ಸಿನಿಮಾ ಮಂದಿರಗಳು ಸಿಗಲ್ಲ, ನಮಗೆ ಬೇಕಾದಷ್ಟು ಕಾಲ ಅಲ್ಲಿ ಅದನ್ನು ಹಿಡಿದಿಟ್ಕೊಳ್ಳೋಕ್ಕೆ ಬೇಕಾದ ವ್ಯವಸ್ಥೆ ಇರೋದಿಲ್ಲ. ಇನ್ನೊಂದು ತಲೆ ಮೇಲೆ ಬಂದು ಈ ವಾರ ಬಿಡುಗಡೆಯಾಗಿ ಇನ್ನೇನು ಜನ ನೋಡ್ತಾರೆ 2ನೇ ವಾರಕ್ಕೋ 3ನೇ ವಾರಕ್ಕೋ ಅನ್ನೋ ಹೊತ್ತಿಗೆ ಇನ್ನಷ್ಟು ಸಿನಿಮಾ ಬಂದು ತಲೆ ಮೇಲೆ ಕೂತ್ಕೋತಾ ಇರುತ್ತೆ. ಹೀಗಾಗಿ ಸಿನಿಮಾನ ಥಿಯೇಟ್ರ್ನಲ್ಲಿ ಹೋಲ್ಡ್ ಮಾಡೋಕ್ಕೆ ಬೇಕಾದಂತಹ ಸ್ಪೇಸ್ ಸಿಗೋದಿಲ್ಲ. ಆದರೆ ಒಂದಂತೂ ನಿಜ, ಜಗತ್ತಲ್ಲಿ ಯಾರೂ ಕೆಟ್ಟ ಸಿನಿಮಾ ಮಾಡಬೇಕು ಅಂತ ಸಿನಿಮಾ ಮಾಡಲ್ಲ. ಎಲ್ಲರೂ ಒಳ್ಳೆ ಸಿನಿಮಾನೇ ಮಾಡಬೇಕು ಅನ್ನುವ ಪ್ರಯತ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ 200 ಆಯಿತು, 250 ಆಯಿತು, ಈ ಎಲ್ಲವೂ ಕೂಡ ಒಳ್ಳೆಯ ಸಿನಿಮಾದ ಪ್ರಯತ್ನಗಳು ಅಂತಲೇ ನಾನಾದರೂ ಭಾವಿಸ್ತೀನಿ. ಪ್ರತಿ ಸಿನಿಮಾ ಕೂಡ ಏನೋ ಒಳ್ಳೆಯದು ಪ್ರಯತ್ನವನ್ನೇ ಮಾಡಬೇಕು ಅಂತ ಮಾಡಲಾಗಿರುತ್ತೆ. ಅದು ಒಂದು ಸಿನಿಮಾ ನಷ್ಟ ಆಗುತ್ತೆ, ಇನ್ನೊಂದು ಲಾಭ ಆಗುತ್ತೆ. ಮಾಡುವವರು ನಿರಂತರವಾಗಿ ಆ ಕ್ರಿಯೆಯಲ್ಲಿ ತೊಡಗಿದ್ದರೆ
ಆ ಅನುಭವ ಅವರನ್ನು ಗಟ್ಟಿಗೊಳಿಸ್ತಾ ಹೋಗುತ್ತೆ. ಮುಂದೆ ಅವರು ಮಾಡುವ ಪ್ರಾಡಕ್ಟ್ ಸಾಮಗ್ರಿ ಇನ್ನೂ ಹೆಚ್ಚು ಜನಕ್ಕೆ ತಲುಪುವಂತಹ ಸಾಮಗ್ರಿ ಆಗುವ ಸಾಧ್ಯತೆ ಇದೆ. ಅದೇ ಪ್ರಶ್ನೆಯನ್ನು ಜೋಗಿ ಅವರಿಗೆ ಕೇಳೋದಾದರೆ ಸ್ವಲ್ಪ ಮಾರ್ಪಾಟು ಮಾಡಿ. 227 ಸಿನಿಮಾಗಳು ತೆರೆ ಕಂಡಿವೆ. ತಾವು ಒಬ್ಬ ಚಿತ್ರ ವಿಮರ್ಶಕ ಕೂಡ. ಒಬ್ಬ ವಿಮರ್ಶಕನಾಗಿ ನೀವು ವರ್ಷದಲ್ಲಿ ಅಷ್ಟು ಸಿನಿಮಾಗಳನ್ನ ನೋಡೋದಕ್ಕೆ ಸಾಧ್ಯನಾ? ಸಾಧ್ಯ ಅಲ್ಲದಿದ್ದರೆ ಅದೇ ಪ್ರೇಕ್ಷಕರಿಗೆ, ಕೇವಲ ಸಿನಿಮಾ ಪ್ರೇಕ್ಷಕರಾಗಿರೋದಿಲ್ಲ ಅವರು, ಈಗಿನ ಕಾಲದಲ್ಲಿ 10 OTTಗಳಿದ್ದಾವೆ, ವೆಬ್ ಸೀರೀಸ್ಗಳಿದ್ದಾವೆ, ಕನ್ನಡಕ್ಕೆ ಡಬ್ಬಾಗಿ ಬರ್ತಿರೋ 100 ಚಲನಚಿತ್ರಗಳು ಈ OTTನಲ್ಲಿ ಮತ್ತು ಬೆಳ್ಳಿ ಪರದೆಯಲ್ಲಿ ಪ್ರದರ್ಶನ ಕಾಣ್ತಾ ಇದ್ದಾವೆ. ಇದೆಲ್ಲ ಕೇಳಿದ್ರೆ ಬಿ ಸುರೇಶ ಅವರು ಹೇಳಿದ ಹಾಗೆ ಅತಿವೃಷ್ಟಿ ಪ್ರತಿ ವರ್ಷವೂ ಪ್ರತಿದಿನವೂ ಪ್ರೇಕ್ಷಕನಿಗೆ ಅತಿವೃಷ್ಟಿ ಆಗ್ತಾ ಇದೆ ಅಂತ ನಿಮಗನ್ಸುತ್ತಾ? ಶ್ಯಾಮೀಗ ಒಂದು ವರ್ಷಕ್ಕೆ 227 ಸಿನಿಮಾ ಅಂದರೆ ಒಂದು ವಾರಕ್ಕೆ 4 ಸಿನಿಮಾ ಆಯಿತು. ಶುಕ್ರವಾರ ರಿಲೀಸ್ ಆಗುತ್ತೆ, 4 ಸಿನಿಮಾ ರಿಲೀಸ್ ಆಗುತ್ತೆ ಶುಕ್ರವಾರ. ನಾನು ಎಷ್ಟೇ ಒಂದು ರೆಗ್ಯುಲರ್ ಸಿನಿಮಾಕ್ಕೆ ಹೋಗುವವನಾಗಿದ್ದರೂ ಕೂಡ ವಾರಕ್ಕೆ ಒಂದು ಸಿನಿಮಾ ನೋಡ್ಬೋದು. ನನ್ನ ವಯಸ್ಸಿಗೆ, ನನ್ನ ಕೆಲಸಕ್ಕೆ, ನನ್ನ ಕೌಟುಂಬಿಕ ಇದಕ್ಕೆ, ನನಗಿರೋ ಆರ್ಥಿಕತೆಯಲ್ಲಿ ವಾರಕ್ಕೆ ಒಂದು ಸಿನಿಮಾ ನೋಡ್ಬೋದು. ಅಂದರೆ 50 ಸಿನಿಮಾಗಳನ್ನು ನಾನು ವಿಮರ್ಶಕನಾಗಿಯೂ ನೋಡ್ಬೋದು, ಸಿನಿಮಾ ಪ್ರೇಮಿಯಾಗಿಯೂ ನೋಡ್ಬೋದು. ಅಥವಾ ಒಂದು 18ನೇ ವಯಸ್ಸಲ್ಲಿದ್ದರೆ, ತುಂಬ ತಲೆ ಕೆಟ್ಟಿದ್ದರೆ 100 ಸಿನಿಮಾ ನೋಡ್ಬೋದು. 200 ಸಿನಿಮಾ ಅಂತೂ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಇವತ್ತೇನು ಮಾಡ್ತೀನಿ ಅಂದರೆ, ನನಗೆ ಒಂದು ಸಿನಿಮಾ ನೋಡೋದಕ್ಕೆ ಎಷ್ಟು ಸಮಯ ಬೇಕು ಅಂತ ನಾನು ಲೆಕ್ಕ ಹಾಕ್ತೀನಿ. ನಾನು ಥಿಯೇಟ್ರಿಗೆ ಹೋಗೋದಕ್ಕೆ 1 ಗಂಟೆ, ಸಿನಿಮಾ ನೋಡೋದಕ್ಕೆ 3 ಗಂಟೆ, ವಾಪಸ್ ಬರೋದಕ್ಕೆ 1 ಗಂಟೆ, 5 ಗಂಟೆ ಬೇಕಾಗತ್ತೆ. ಈ ಸಿನಿಮಾ OTTಗೆ ಬಂದರೆ ಅದನ್ನು ನಾನು 1 ಗಂಟೆಯಲ್ಲಿ ನೋಡಿಬಿಡ್ತೀನಿ. ಅಂದರೆ 2.5 ಗಂಟೆ ಸಿನಿಮಾ, ಬಟ್ ಸ್ವಲ್ಪ ಫಾಸ್ಟ್ ಮಾಡ್ತೀನಿ, ಹಾಡುಗಳನ್ನು ಬೇಡ ಅಂತ ಬಿಟ್ಬಿಡ್ತೀನಿ, ಫೈಟಿಂಗ್ ಬಿಟ್ಬಿಡ್ತೀನಿ. ಕೆಲವು OTTಗಳಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡೋ ಅವಕಾಶ ಇರುತ್ತೆ ಸುಮಾರು ಎಲ್ಲ OTTಲೂ. ಸೊ 1 ಗಂಟೆಯಲ್ಲಿ ನೋಡಿಬಿಡ್ತೀನಿ. ಹೀಗಾಗಿ ಏನನ್ನು ಪ್ರಿಫರ್ ಮಾಡ್ತೀನಿ ಅಂದರೆ, ನಾನು ಐ ಹ್ಯಾವ್ ಎ ಐಡಿಯಾ ಯಾವುದನ್ನು ನಾನು ಥಿಯೇಟ್ರಿಗೆ ಹೋಗಿ ನೋಡಬೇಕು. ಅಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬಯಸುವ ಸಿನಿಮಾಗಳಿರ್ತವೆ. ನಿಜ. ಆಮೇಲೆ ಮನೆಯಲ್ಲಿ ಅಂದರೆ ಕಂಟೆಂಟಿಗೋಸ್ಕರ ನೋಡುವಂಥ ಸಿನಿಮಾಗಳಿರ್ತವೆ. ಕಂಟೆಂಟಿಗೋಸ್ಕರ ನೋಡೋ ಸಿನಿಮಾವನ್ನು ನಾನು ಮೆಟ್ರೋದಲ್ಲಿ ಹೋಗ್ತಾನೆ, ನನ್ನ ಮೊಬೈಲಲ್ಲಿ ನೋಡ್ತಾ ಹೋಗ್ತೇನೆ. ಹೀಗಾಗಿ ನಾನು ಹೇಳೋದು, ಸಿನಿಮಾ 227 ಬರಲಿ, ನಂಗೆ ಸಂತೋಷವೇ, ಬಟ್ ಡೋಂಟ್ ಎಕ್ಸ್ಪೆಕ್ಟ್ ಮೀ ಟು ವಾಚ್ ದೆಮ್ ಇನ್ ಥಿಯೇಟರ್ಸ್. ಬಿಟ್ಬಿಡಿ, ನಾನು ನೋಡ್ಕೋತೀನಿ. ನಾನು 227 ಸಿನಿಮಾನ ನೋಡ್ತೀನಿ, ಬಟ್ ನನಗೆ ಬೇಕಾದ ವಿಧಾನದಲ್ಲಿ ನೋಡ್ತೀನಿ. ಒಂದು ಸಿನಿಮಾ ಅರ್ಧ ನೋಡ್ತೀನಿ ನಾನು, ಸಾಕಾಗತ್ತೆ ನನಗೆ ಅಲ್ವಾ. ಒಂದು ಸಿನಿಮಾನ ಒಂದು 20% ನೋಡ್ತೀನಿ. ಹೀಗೆ ಪ್ರತಿಯೊಬ್ಬರು ಎಲ್ಲ ಸಿನಿಮಾಗಳ ಬಗ್ಗೆ ತಿಳ್ಕೊಂಡಿರ್ತಾರೆ. ಇವತ್ತು ನಾನು ಯೂಟ್ಯೂಬ್ ಓಪನ್ ಮಾಡಿದ್ರೆ ಆ ಸಿನಿಮಾದ ಒಂದು ದೃಶ್ಯ ಬರುತ್ತೆ. ಕೆಲವು ಸಿನಿಮಾದ ಬರೀ ಟ್ರೇಲರ್ ನೋಡಿನೇ ನಮಗೆ ಸಂತೋಷ ಆಗಿರುತ್ತೆ. ಹೀಗೆ ನಮಗೆ ಬೇಕಾದಂಥ ಮನರಂಜನೆಯ ಹಸಿವು ಇರುತ್ತಲ್ಲ, ಅದನ್ನು ನೀಗಿಸುವುದಕ್ಕೆ ಇವತ್ತು 100 ದಾರಿಗಳಿದ್ದಾವೆ. ನಾನು ಹಳ್ಳಿಲಿದ್ದಾಗ ವರ್ಷಕ್ಕೆ ಒಂದು ಸಿನಿಮಾ ನೋಡೋದಕ್ಕೆ 20 ಕಿಲೋಮೀಟ್ರ್ ಹೋಗಬೇಕಾಗಿತ್ತು. ಅದು ಹಸಿವು ಅಂದರೆ ಎಲ್ಲರೂ ಗಾಡಿ ಕಟ್ಕೊಂಡು ಒಟ್ಟಾಗಿ ಹೋಗ್ತಾಯಿದ್ರು. ಬಟ್ ಅಂಥ ಹಸಿವನ್ನು ಕೊಡುವಂಥ ಸ್ಥಿತಿ ಇಲ್ಲ ಇವತ್ತು. ಹಸಿವು ಇಲ್ಲ ನಮಗೆ. ಹಸಿವನ್ನು ನೀಗಿಸೋದಕ್ಕೆ ದಿನ ತುತ್ತು ಕೊಡಲಿಕ್ಕೆ OTT, ಯೂಟ್ಯೂಬು, ಇನ್ಸ್ಟಾಗ್ರಾಮು ಎಲ್ಲದರಲ್ಲೂ ಸಿಗುತ್ತೆ. ಬಟ್ ಇದೇನೆಂದರೆ, ಒಂದು ಎಲ್ಲರೂ ಒಟ್ಟಾರೆಯಾಗಿ ಕೂತ್ಕೊಂಡು ಸಿನಿಮಾ ನೋಡುವಂಥ ಒಂದು ಕೌಟುಂಬಿಕ ವಾತಾವರಣ ಬೇಕು ಅಂತ ಹೇಳಿದರೆ ನಾವು ಅದಕ್ಕೆ ಹೋಗ್ತೀವಿ. ಅಥವಾ ಕೆಲವು ಸಿನಿಮಾಗಳು ಅದನ್ನು ಮೇಕಿಂಗಲ್ಲೇ ಈ ಸಿನಿಮಾನ ನೀವು ಚಿತ್ರಮಂದಿರಲ್ಲಿ ನೋಡಬೇಕು ಅಂತ ಹೇಳುವ ಆಸೆ ಹುಟ್ಟಿಸ್ತಾವೆ, ಅದನ್ನ ಚಿತ್ರಮಂದಿರಲ್ಲಿ ನೋಡ್ತೀವಿ. ಹೀಗಾಗಿ 227 ಸಿನಿಮಾ ಇಸ್ ನಾಟ್ ಎ ಬ್ಯಾಡ್ ಐಡಿಯಾ, ಬಟ್ ಎಕ್ಸ್ಪೆಕ್ಟಿಂಗ್ ಮೀ ಟು ವಾಚ್ ದೆಮ್ ಇಸ್ ಎ ಬ್ಯಾಡ್ ಐಡಿಯಾ ಅಂತ. ತಮ್ಮ ವಿಶ್ಲೇಷಣೆ ಸಮರ್ಪಕವಾಗಿದೆ ಅಂತ ನನಗನ್ನಿಸ್ತಾ ಇದೆ. ಮುಂದಕ್ಕೆ ಇದನ್ನೇನೆ ತಗೊಂಡು ಹೋಗೋದಾದರೆ, 227 ಸಿನಿಮಾಗಳು ಬಂದರೂ ತೊಂದರೆ ಇಲ್ಲ, ಮನೋರಂಜನೆಗಾಗಿ ನಾವು ಎಲ್ಲಾದರೂ ಅದನ್ನು ನೋಡ್ಕೊಳ್ತೀವಿ. ಬಿ ಸುರೇಶ ಅವರು ಇನ್ನೊಂದು ಮಾತು ಹೇಳಿದ್ರು, ಎಲ್ಲರೂ ಕೂಡ ಒಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡೋದು, ಅದರಲ್ಲಿ ಕೆಲವು ಜನರಿಗೆ ತುಂಬ ಇಷ್ಟ ಆಗ್ಬೋದು, ಗಲ್ಲಾಪೆಟ್ಟಿಗೆಯಲ್ಲಿ ಜಾಸ್ತಿ ಹಣ ಗಳಿಸ್ಬೋದು. ಈ ರೀತಿ ಈ ವರ್ಷ 2024ರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಕೆಲವು ಗಮನ ಸೆಳೆದ ಹೊಸಬರ ಪ್ರಯತ್ನಗಳು ಇದೆ. ಅದು ನಟರು ಹೊಸದಾಗಿ ಬಂದಿರ್ಬೋದು, ಇಲ್ಲ ನಿರ್ಮಾಪಕರು ಹೊಸದಾಗಿ ಬಂದಿರ್ಬೋದು, ಇಲ್ಲ ನಿರ್ದೇಶಕರು ಮುಖ್ಯವಾಗಿ ಹೊಸದಾಗಿ ಬಂದು ಮಾಡಿದ ಕೆಲವು ಚಿತ್ರಗಳಿದ್ದಾವೆ. ಅದರಲ್ಲಿ ಕೆಲವು ಉದಾಹರಣೆಗಳನ್ನ ನಾನು ಕೊಡೋದಾದರೆ, ಶಾಕಾಹಾರಿ ಅನ್ನೋ ಒಂದು ಚಿತ್ರ, ಅದು ಪ್ರೇಕ್ಷಕರಿಂದನೂ ಹೊಗಳಿಕೆ ಪಡೆಯಿತು ಮತ್ತು ಗಲ್ಲಾಪೆಟ್ಟಿಗೆಯಲ್ಲೂ ಸಾಧಾರಣವಾಗಿ ಒಂದು ಯಶಸ್ಸನ್ನು ಕಂಡಿದೆ.
ಕೆರೆ ಬೇಟೆ ಅನ್ನೋ ಒಂದು ಚಿತ್ರ ಹೊಸ ನಿರ್ದೇಶಕರು ಮಾಡಿದ್ದು. ಇಬ್ಬನಿ ತಬ್ಬಿದ ಇಳೆಯಲ್ಲಿ ಅನ್ನೋದು ಒಂದು ಹೊಸ ಚಿತ್ರ. ಮೂರನೇ ಕೃಷ್ಣಪ್ಪ ಅನ್ನೋ ಒಂದು ಚಿತ್ರ. ಮರ್ಯಾದೆ ಪ್ರಶ್ನೆ ಅನ್ನೋದು ಇನ್ನೊಂದು. ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ದೇಶ ವಿದೇಶಗಳ ಹಲವಾರು ಚಿತ್ರೋತ್ಸವಗಳಲ್ಲಿ ಹೆಸರು ಮಾಡಿ ಪ್ರಶಸ್ತಿ ಗೆದ್ದು ಬಂದಂಥ ಕೆಲವು ಸಿನಿಮಾಗಳಿದ್ವು. ಫೋಟೋ ಅನ್ನೋ ಒಂದು ಸಿನಿಮಾ ಇತ್ತು. ಶಿವಮ್ಮ ಅನ್ನೋದು ರಿಷಬ್ ಶೆಟ್ಟಿ ಅವರು ನಿರ್ಮಾಣ ಮಾಡಿದಂಥ ಒಂದು ಚಿತ್ರ. ಕೋಟಿ ಅನ್ನೋ ಒಂದು ಕೋಟಿ ಅನ್ನೋ ಒಂದು ಪರಮೇಶ್ ಗುಂಟ್ಕಲ್ ಅವರು ಮಾಡಿದ, ನಮ್ಮ ಪತ್ರಕರ್ತರು ಕೂಡ ಅವರು ಮಾಡಿದಂಥ ಸಿನಿಮಾ. ಈ ಎಲ್ಲ ಸಿನಿಮಾಗಳನ್ನ ನಾವು ಗಮನಿಸಿದಾಗ ಇನ್ನೊಂದು 17 ಅದು ಅವರ ಮೊದಲನೇ ಸಿನಿಮಾ ಅಲ್ಲ. ಸೊ ನಾನು ಅದರ ಬಗ್ಗೆನೂ ಪ್ರಶ್ನೆ ಇದೆ. ಇಲ್ಲಿ ಮೊದಲನೇ ಪ್ರಯತ್ನದಲ್ಲಿ ಮಾಡಿದಂಥ ಸಿನಿಮಾಗಳ ಬಗ್ಗೆ ಕೇಳ್ತಿದ್ದೀನಿ. ಇವರೆಲ್ಲ ಕೆಲವು ಭರವಸೆ ಹುಟ್ಟಿಸಿದಂಥ ಹೊಸ ನಿರ್ದೇಶಕರು, ಹೊಸ ಪ್ರತಿಭೆಗಳು. ನಿಮಗೆ ಇವುಗಳಲ್ಲಿ ಯಾರು ಮುಂದಿನ ಪೀಳಿಗೆಗೆ ಅಥವಾ ಮುಂದಿನ ಚಿತ್ರಗಳಲ್ಲಿ ಕನ್ನಡಕ್ಕೆ ಒಂದು ಒಳ್ಳೆಯ ಹೆಸರು ತರಬಹುದು ಅಂತ ಅನ್ಸುತ್ತೆ? ಯಾವ ಚಿತ್ರಗಳು? ಭವಿಷ್ಯವನ್ನ ಹಂಗೆ ಹೇಳೋಕ್ ಬರಲ್ಲ. ಇವ್ರು ನಾಳೆಗೆ ಹಿಂಗೆ ಮಾಡ್ತಾರೆ ಅಂತ ಹೇಳಕ್ ಬರಲ್ಲ. ತಪ್ಪು ಕೂಡ, ಹಾಗೆ ಹೇಳಬಾರ್ದು. ಅದು ವೈಯಕ್ತಿಕವಾಗಿ ನನಗೆ ಫೋಟೋ, ನಾನೇ ಒಂದು 7-8 ಸಲ ಆ ಸಿನಿಮಾನ ನೋಡಿದ್ದೇನೆ. ನನ್ನನ್ನು ತುಂಬ ಕಾಡಿದ್ದ ಸಿನಿಮಾ. ನನಗೆ ಕಾಡ್ತು ಅಂದರೆ ಇಡೀ ದೇಶದ ಜನಕ್ಕೆಲ್ಲ ಕಾಡ್ತು ಅಂತೇನಲ್ಲ. ತುಂಬ ಜನ ನೋಡ್ಬಿಟ್ರೆ ಆ ಸಿನಿಮಾನ ಇಲ್ಲ. ಭಾಳ ದಿವಸ ಅದು ಒಂದೇ ಒಂದು ಥಿಯೇಟ್ರಲ್ಲಿ, ಒರಾಯನ್ ಮಾಲ್ ಅನ್ನುವ ಒಂದೇ ಒಂದು ಥಿಯೇಟ್ರಲ್ಲಿತ್ತು. ಆ ಸಮಯಕ್ಕೆ ಪ್ರತಿ ಸಲ ನಾನು ಹೋದಾಗಲೂ 5-6 ಜನ ಪ್ರೇಕ್ಷಕರಿರೋರು. ಯಾವತ್ತೂ ಒಂದು ದಿವಸ ಹೆಚ್ಚಿಗೆ ಜನ ಇರ್ತಿದ್ರೇನು. ನನಗೆ ಅದು ಇಷ್ಟವಾಯಿತು. ನಾನು ಅಷ್ಟು ಸಲ ನೋಡಿದೆ. ಹಾಗಂತ ಇನ್ಯಾವುದೋ ಶಿವಮ್ಮ ಕಡಿಮೆ ಅಂತಲ್ಲ. ಶಿವಮ್ಮನು ಅತ್ಯಂತ ಪ್ರಮುಖವಾದ ಪ್ರಯತ್ನ. ಹೇಗೆ ಸಾಮಾನ್ಯ ಜನ ಈ ಚೈನ್ ಮಾರಾಟ ಅಂತೀವಲ್ಲ, ಆ ಚೈನ್ ಮಾರಾಟದಲ್ಲಿ ಸಿಕ್ಕಾಕೊಂಡು ಹೇಗೆ ತಮ್ಮ ಜೀವನನೇ ನರಕ ಮಾಡ್ಕೊಂಡ್ಬಿಡ್ತಾರೆ ಅನ್ನುವ ಭಾಳ ಮುಖ್ಯವಾದ ರೆಲೆವೆಂಟ್ ಆದ ವಿಷಯವನ್ನು ಆ ಹುಡುಗ ನಿರ್ದೇಶನ ಮಾಡಿದ್ದಾನೆ. ಇದಕ್ಕೆ ಹಿಂದೆ ಆತ ಮಾಡಿದ ಶಾರ್ಟ್ ಫಿಲ್ಮ್ ಕೂಡ ಅಷ್ಟೇ ಗಟ್ಟಿಯಾದ ಡಾಕ್ಯು ಫೀಚರ್ ಅಂತ ಕರೀತಾರೆ ಅದನ್ನ. ಸಾಕ್ಷ್ಯಚಿತ್ರ ಮಾದರಿಯಲ್ಲಿ ಕಥಾಚಿತ್ರ ಮಾಡುವುದು. ಕಥಾಚಿತ್ರದ ಹಾಗೆ ಮೌಂಟ್ ಮಾಡಲ್ಲ, ಯಾವುದನ್ನು ವೈಭವೀಕರಣ ಅನ್ನೋದಿರಲ್ಲ. ಹಾಗೆ ಕತೆ ಕಟ್ಟುವುದು ತುಂಬ ಕಷ್ಟ. ಆಮೇಲೆ ನಟರು ಅಲ್ಲದೆ ಇರೋರನ್ನು ಬಳಸ್ಕೊಂಡು ಸಿನಿಮಾ ಮಾಡೋದು ಇನ್ನೂ ಕಷ್ಟ. ಅದನ್ನು ಇವರಿಬ್ಬರು ಮಾಡಿದ್ದಾರೆ. ಫೋಟೋದ ನಿರ್ದೇಶಕ ಇರಬಹುದು, ಫೋಟೋದಲ್ಲಾದರೂ ಒಂಚೂರು ತರಬೇತಿ ಪಡೆದ ನಟರಿದ್ದಾರೆ. ಮಹದೇವ ಇರಬಹುದು, ಜಹಾಂಗೀರ್ ಇರಬಹುದು, ಆ ತಾಯಿಯ ಪಾತ್ರ ಮಾಡಿದ ಹೆಣ್ಮಗಳಿರಬಹುದು. ಹೀಗೆ ಒಂಚೂರು ರಂಗಭೂಮಿ ಮತ್ತು ಸಿನಿಮಾದ ತರಬೇತಿ ಇರೋರಿದ್ದಾರೆ. ಶಿವಮ್ಮ ಅಲ್ಲಿ ಯಾವ ತರಬೇತಿಯೂ ಇಲ್ಲದೆ ಇರುವ ಜನವೇ ಇರೋದು. ಹಾಗೆ ಸಿನಿಮಾ ಮಾಡುವುದಕ್ಕೆ ಒಂದು ಇರಾನಿಯನ್ ಫಿಲ್ಮ್ ಮೇಕಿಂಗ್ ಮೆಥಡ್ ಅಂತ ಏನಿದೆಯೋ ಅದರ ಮುಂದುವರಿಕೆ ಅಂತ ಹೇಳಬಹುದು. ಡಾಕ್ಯು ಫೀಚರ್ ಅನ್ನುವ ಆ ಜಾನ್ರಾಗೆ ಬರುವಂತಹ ಸಿನಿಮಾ. ಕೋಟಿ ಆ ಜಾನ್ರಾಗೆ ಬರುವಂಥದ್ದಲ್ಲ. ಇಬ್ಬನಿ ತಬ್ಬಿದ ಇಳಿಯಲ್ಲಿ ಕೂಡ ಆ ಜಾನ್ರಾಗೆ ಬರುವಂಥದ್ದಲ್ಲ. ಇನ್ನೂ 1-2 ಸಿನಿಮಾಗಳಿದ್ದಾವೆ ಹೊಸಬರು. ಕೆರೆಬೇಟೆ ಇರಬಹುದು, ಅವೆಲ್ಲ ಶಾಕಾಹಾರಿ ಇರಬಹುದು. ಇವೆಲ್ಲ ಜನಪ್ರಿಯ ಸಿನಿಮಾದ ಮಾದರಿಯಲ್ಲಿ ಭಾವನೆಯನ್ನೇ ಪ್ರಧಾನವಾಗಿ ಇರಿಸ್ಕೊಂಡು ಕಥೆಯನ್ನು ಕಟ್ಟುವಂತಹ ಒಂದು ಕ್ರಮ. ಮತ್ತು ನೋಡ್ತಿರೋನಿಗೆ ಎಲ್ಲೋ ನಗು ಬರಬೇಕು, ಎಲ್ಲೋ ಅಳು ಬರಬೇಕು ಅಂತಲೇ ಕತೆ ಕಟ್ಟುವ ಕ್ರಮ. ಶಿವಮ್ಮ ಮತ್ತು ಫೋಟೋ ಅಲ್ಲಿ ಹಾಗಿರಲ್ಲ. ಅಳು ಮತ್ತು ಇನ್ನೇನು ಅಳು ಬರುತ್ತೆ ಅಂದರೆ ಸೀನ್ ಚೇಂಜ್ ಆಗೋಗ್ಬಿಡುತ್ತೆ. ಆದರೆ ಇನ್ನೇನೋ ಒಂದು ನಗು ಬರುತ್ತೆ ಅಂದರೆ ಸೀನ್ ಚೇಂಜ್ ಆಗೋಗ್ಬಿಡುತ್ತೆ. ಅದು ಒಂದು ಕ್ರಮ, ಇದು ಇನ್ನೊಂದು ಕ್ರಮ. ಇವರೆಲ್ಲರೂ ಮುಂದೆ ಇಂಥದ್ದೇ ಸಿನಿಮಾ ಮಾಡ್ತಾರಾ? ಖಂಡಿತ ನಾನು ಹೇಳಲಾರೆ. ಯಾರ್ಯಾರಿಗೆ ಅವರವರ ಬದುಕಿನ ಆಯ್ಕೆಗಳು ಹೇಗಿರ್ತವೋ, ಅವ್ರ ಎದುರುಗಡೆಗೆ ಯಾವ್ಯಾವ ರೀತಿಯ ಚಾಯ್ಸ್ ಅನ್ನೋದು ಬರ್ತದೋ, ಮುಂದೆ ಎಷ್ಟೋ ಜನ ಸಿನಿಮಾ ಮಾಡದೇನೇ ಇರಬಹುದು, ಕೆಲವರು ಮಾಡಬಹುದು. ಈಗ ಶಾಕಾಹಾರಿ ಮಾಡ್ತಿರೋರು ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಹಾಗೆ ಶಿವಮ್ಮ ಮಾಡಿದವರು ಕೂಡ ಇನ್ನೊಂದು ಸಿನಿಮಾ ಮಾಡುವ ಸಿದ್ಧತೆಯಲ್ಲಿದ್ದಾರೆ ಅಂತ ಕೇಳಿದ್ದೀನಿ, ಮಾಡಬಹುದು. ಫೋಟೋದ ಗೋನವಾರರ್ ಅಂತ ಏನಿದ್ದಾನೆ, ಆತ ಇನ್ನೊಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾನೆ ಮತ್ತು ತನ್ನದೇ ಸಂಸ್ಥೆಯಿಂದ ಕಿರುಚಿತ್ರಗಳನ್ನು ತಯಾರು ಮಾಡ್ತಿದ್ದಾನೆ. ಹೊಸಬರಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾನೆ. ಯಾರು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲದೆ ಇರುವಂತಹ ವಿಷಯ. ಅನ್ನೋನ್ ಕ್ವಾಂಟಿಟಿ. ಸುರೇಶ್ ಅವರೇ, ಸೊ ತಮ್ಮ ಅಭಿರುಚಿಗೆ, ಪ್ರತಿಯೊಬ್ಬ ಪ್ರೇಕ್ಷಕನ ಅಭಿರುಚಿಗೆ ತಕ್ಕಂತೆ
ಕೆಲವು ಸಿನಿಮಾಗಳು ಇಷ್ಟ ಬರ್ತಾನೆ ಇರುತ್ತೆ. ಅವರವರ ಅಭಿರುಚಿಗೆ ಯಾವುದೋ 5 ನಿಮಿಷದ ಸಿಗಬಹುದು, ಇನ್ಯಾರಿಗೂ ಇಡೀ ಸಿನಿಮಾ ಸಿಗಬಹುದು, ಇನ್ಯಾರಿಗೂ ಸಿನಿಮಾ ಸಿಗದೇ ಇರ್ಬೋದು, ಕನ್ನಡದಲ್ಲಿ ಸಿಗದೇ ಇರ್ಬೋದು, ಇನ್ಯಾವುದೋ ಭಾಷೆಯಲ್ಲಿ ಸಿಗಬಹುದು. ಜೋಗಿಯವರು ಹೇಳಿದ ಹಾಗೆ ಎಲ್ಲ ಬೆರಳು ತುದಿಲಿದೆ ಅವನಿಗೆ ಬೇಕಾದ್ದು. ಯಾರೋ ರೀಲ್ಸ್ ನೋಡಿಕೊಂಡೇ ಸಂತೋಷ ಪಡಬಹುದು, ಯಾರೋ ಯೂಟ್ಯೂಬ್ನಲ್ಲಿ ಬರುವ ತಮಾಷೆಯ ಕ್ಯಾಟ್ ವಿಡಿಯೋಗಳನ್ನು ನೋಡಿ ಸಂತೋಷ ಪಡೋರು ಇರಬಹುದು. ಎಲ್ಲರೂ ಸಂತೋಷ ಪಡಿಸೋಕ್ಕೆ ಸಾಧ್ಯ ಇಲ್ಲ. ಜೋಗಿ ಅವ್ರನ್ನ ಸಂತೋಷ ಪಡಿಸಿದ ಹೊಸ ಪ್ರತಿಭೆಗಳು ಯಾರು ಈ ವರ್ಷ? ನೀವು ಹೇಳಿದ 4 ಸಿನಿಮಾ ಯಾವುದು, ಇಪ್ಪನಿ ತಬ್ಬಿದ ಎಳೆಯಲ್ಲಿ, ಫೋಟೋ ನೋಡಿ ನಾನು 2 ಸಲ ನೋಡಿದೆ ಅದನ್ನ. ಓಕೆ. ಆಮೇಲೆ ಶಾಕಾಹಾರಿ, ರೈಟ್. ಆಮೇಲೆ ಕೆರೆಬೇಟೆ. ನೀವು ಹೇಳಿದ ಒಂದು ಪಾಯಿಂಟ್ ಇದೆಯಲ್ಲ, ಇವರೆಲ್ಲ ಒಳ್ಳೆಯ ಸಿನಿಮಾಗಳನ್ನು ಮಾಡಿದವರು. ಆದರೆ ಅವರು ಒಳ್ಳೆಯ ಸಿನಿಮಾ ಮಾಡೋದು ನಮ್ಮ ಉದ್ಯಮಕ್ಕೆ ಬೇಕಾ ಅಂತ ಕೇಳಿದರೆ ನನ್ನಲ್ಲಿ ಉತ್ತರ ಇಲ್ಲ. ಯಾಕಂದರೆ ಬಿ ಸುರೇಶ್ ಅವರು ಅಭಯ ಸಿಂಹನಿಗೊಂದು ಡೈರೆಕ್ಷನ್ ಅವಕಾಶ ಕೊಟ್ಟಿದ್ದರು, 2 ಕೊಟ್ಟಿದ್ದರು, 2 ಅವಕಾಶ ಕೊಟ್ಟಿದ್ದರು. ಹೀಗೆ ಒಂದು ಹೊಸ ಪ್ರತಿಭೆ ಬಂದಾಗ ಅವರನ್ನು ಪಿಕ್ ಮಾಡುವಂಥ ಪರಿಸ್ಥಿತಿ ಇವತ್ತಿಲ್ಲ. ಒಬ್ಬ ಒಳ್ಳೆಯ ರೈಟ್ರು ಬಂದಾಗ ಅವನನ್ನು ಪಿಕ್ ಮಾಡುವಂಥ ಪರಿಸ್ಥಿತಿ ಇವತ್ತಿಲ್ಲ. ಅದು ಮೊದಲಾಗಿದ್ದರೆ ಡೈರೆಕ್ಟರ್ ಇಸ್ ಬಾರ್ನ್ ಅಂತ ನಾವು ಧೈರ್ಯವಾಗಿ ಬರೆದು ಬಿಡ್ಬೋದಾಗಿತ್ತು. ಇವತ್ತು ಡೈರೆಕ್ಟರ್ ಇಸ್ ಬಾರ್ನ್ ಅಂತ ಬರಿಬೋದು, ಬಟ್ ರೀಬಾರ್ನ್ ಆಗಲ್ಲ. ರೀಬಾರ್ನ್ ಅಂತ ಮುಂದುವರಿಯೋಕ್ಕಾಗಲ್ಲ. ಯಾಕಂದರೆ ಅವನು ಇಮಿಡಿಯೇಟ್ಲಿ ಬ್ರ್ಯಾಂಡ್ ಆಗಿಬಿಡ್ತಾನೆ, ಈ ಥರ ಸಿನಿಮಾ ಮಾಡ್ತಾನೆ. ಅವನಿಗೆ ದೊಡ್ಡ ಸಿನಿಮಾ ಮಾಡುವ ಶಕ್ತಿ ಇಲ್ಲ ಅಂತೇಳಿ ನಮ್ಮ ಉದ್ಯಮ ಭಾವಿಸ್ಕೊಂಡ್ಬಿಡ್ತದೆ. ಇವತ್ತು ಏನಾಗಿದೆ ಅಂದರೆ, ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಗೆದ್ದಿರುವಂಥ ಸಿನಿಮಾಗಳೆಲ್ಲ ಇವತ್ತು ಸ್ಟಾರ್ ಸಿನಿಮಾಗಳು, ಮುಂದೆ ಮಾತಾಡ್ಬೋದು. ಇವರೆಲ್ಲ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಅಂತೇಳಿ ಎಲ್ಲರ ಮನಸ್ಸಲ್ಲಿ ಒಂದು ಆಹ್ಲಾದವನ್ನು ಮತ್ತು ಸಂತೋಷವನ್ನು ಹುಟ್ಟಿಸಿದ್ದಾರೆ ಹೊರತು ಉದ್ಯಮದಲ್ಲಿ ಹುಟ್ಟಿಸಿಲ್ಲ ಅದನ್ನು. ಇವನಿಗೆ ನಾನು ಮುಂದಿನ ಸಿನಿಮಾ ಕೊಡ್ತೀನಿ, ಅವರು ಮತ್ತು ಕಷ್ಟಪಡ್ತಾ ಇರಬೇಕು, ಮತ್ತು ಕ್ರೌಡ್ ಫಂಡಿಂಗ್ ಮಾಡ್ತಿರಬೇಕು, ಮತ್ತು ನಿರ್ಮಾಪಕರನ್ನ ಹುಡುಕಿಕೊಂಡು ಹೋಗಬೇಕು. ಈ ಕಷ್ಟಗಳಿದೆ. ಈ ಕಷ್ಟಗಳಿಂದ ಹೊರಗೆ ಬರೋದು ಭಾಳ ಕಷ್ಟ ಇದೆ. ಯಾಕಂದರೆ ಒಂದು ಕಡೆ 20 ಕೋಟಿ, 40 ಕೋಟಿ, 60 ಕೋಟಿ ಇದೆ, ಇನ್ನೊಂದು ಕಡೆ 2 ಕೋಟಿ, 4 ಕೋಟಿ, 6 ಕೋಟಿಯಲ್ಲಿ 50 ಲಕ್ಷ ಹೀಗೆ ತೃಪ್ತಿ ಪಡಬೇಕು. 25 ಲಕ್ಷ. ಸೊ ಈ ಅಗಾಧವಾದ ಅಂತರ ಇದೆಯಲ್ಲ, ಅದು ಮೊದಲಿನಲ್ಲೂ ಇತ್ತು, ಬಟ್ ಈಗ ಇನ್ನು ಜಾಸ್ತಿ ಆಗಿಬಿಟ್ಟಿದೆ. ಅದು ಅಂದರೆ ಡಿಸ್ಟ್ರಿಬ್ಯೂಷನ್ ವ್ಯವಸ್ಥೆಯಲ್ಲಿ ಥಿಯೇಟ್ರನ್ನು ನಂಬ್ಕೊಂಡಿರೋದು. ಈಗ ಮೊನ್ನೆ ಭಾಳ ಚೆನ್ನಾಗಿ ಹೇಳಿದೆ ಸತ್ಯಪ್ರಕಾಶ್, ಇವತ್ತು ಪ್ರೇಕ್ಷಕ ಹೆಂಗಾಗಿದ್ದಾನೆ ಅಂದರೆ, ನಾನು ಥಿಯೇಟ್ರಿಗೆ ಹೋಗಬೇಕಿದ್ರೆ ಅದು 100 ಕೋಟಿ ಸಿನಿಮಾ ಇರಬೇಕು, 1 ಕೋಟಿ ಇದ್ದಾರೆ, ನಾನು OTTಲಿ ನೋಡಿಬಿಡ್ತೀನಿ. ಅಂದರೆ ಅವನ ಎಕ್ಸ್ಪೆಕ್ಟೇಷನ್ ಹಂಗೆ ಬದಲಾಗಿದೆ ಅಂತ. ಹೀಗಾದರೆ ನಾವು ಯಾರು ಒಳ್ಳೆಯ ಸಿನಿಮಾ ಮಾಡ್ತಾರೆ ಅಂತ ನಮಗನ್ನಿಸುತ್ತೋ, ಅಂದರೆ ಪ್ರತಿಯೊಬ್ಬನ ಒಳಗಡೆಗೂ ಒಂದು ಕಮರ್ಷಿಯಲ್ ಜಗತ್ತಿರುತ್ತೆ, ಒಂದು ಆರ್ಟ್ ಜಗತ್ತಿರುತ್ತೆ. ಸೊ ನನ್ನ ಸಂತೋಷಕ್ಕೆ ನೋಡೋ ಸಿನಿಮಾ ಬೇರೆ ಇರುತ್ತೆ, ನನ್ನ ಗೆಳೆಯರ ಜೊತೆ ನೋಡೋ ಸಿನಿಮಾ ಬೇರೆ ಇರುತ್ತೆ. ನಾನು ಸ್ನೇಹಿತರ ಜೊತೆ ರಾತ್ರಿ ಕೂತ್ಕೊಂಡು ಒಂದು ಚಿತ್ರಮಂದಿರಕ್ಕೆ ಹೋಗಿ ಒಂದು ನನ್ನ ಒಳಗಿರೋ ಒಬ್ಬ ಬಾಲಕ ನೋಡೋ ಸಿನಿಮಾ ಇರುತ್ತಲ್ಲ, ಪುಷ್ಪ 2, ಅದು ಅಲ್ಲಿಗೆ ದಟ್ ಎಂಟರ್ಟೈನ್ಮೆಂಟ್ ಪಾರ್ಟ್ ಈಸ್ ಡಿಫ್ರೆಂಟ್. ಬಟ್ ಕಂಟೆಂಟ್ ಇವತ್ತು ಮಲಯಾಳಂ ಸಿನಿಮಾಗಳಿರ್ಬೋದು, ನಮ್ಮಲ್ಲೇ ಬರ್ತಿರೋ ಸಿನಿಮಾಗಳಿರ್ಬೋದು, ಬ್ಲಿಂಕು, ಈ ಥರ ಒಂದು ಸಿನಿಮಾ ಇರುತ್ತಲ್ಲ, ಲಾಫಿಂಗ್ ಬುದ್ಧ, ಅಥವಾ ನಮ್ಮ ನಟೇಶ್ ಹೆಗಡೆ ಮಾಡುವಂಥ ಸಿನಿಮಾ, ಇದೆಲ್ಲ ಬೇರೆ. ಬಟ್ ನಟೇಶ್ ಹೆಗಡೆ ಇನ್ನೊಂದು ಸಿನಿಮಾ ಯಾರು ಮಾಡ್ತಾರೆ? ಈ ಥರದ ದುಡ್ಡು ಹಾಕೋರು ಯಾರು ಅಂತ ಪ್ರಶ್ನೆ ಇರುತ್ತೆ. ಹೀಗಾಗಿ ಈ ಥರದವರಿಂದ ನಾವು ಒಂದು ಸಣ್ಣ ಕತೆ ಓದಂಗೆ ಇರುತ್ತೆ. ಅದು ಮುಂದೆ ಯಾರು ಪ್ರಕಟ ಮಾಡ್ತಾರೆ, ಹಾಗೆ ಮುಂದೆ ಯಾರು ಸಿನಿಮಾ ಮಾಡ್ತಾರೆ ಅಂತ ಪ್ರಶ್ನೆ ಇದೆ. ಇದನ್ನು ಅವ್ರು ಹೆಂಗೆ ಮೀರ್ತಾರೆ ಗೊತ್ತಿಲ್ಲ. ಬಿಕಾಸ್ ದೇರ್ ಆರ್ ಇಂಟೆಲಿಜೆಂಟ್. ಹೊಸ ಮಾರ್ಗಗಳನ್ನು ಅವ್ರು ಕಂಡ್ಕೋಬೇಕು. ಈಗ ಹೆಂಗೆ ನಾಟಕ ಹೊಸ ಮಾರ್ಗ ಕಂಡ್ಕೊಂಡಿದೆಯೋ, ರಂಗಭೂಮಿ ಫುಲ್ ಹೋಯಿತು ಅಂತ ಹೇಳಿದ್ರಲ್ಲ, ಬಟ್ ಎಲ್ಲರೂ ಹವ್ಯಾಸಿ ರಂಗಭೂಮಿಯಲ್ಲಿ ಮಾಡುವವರು ಚೆನ್ನಾಗಿ ಮಾಡ್ತಿದ್ದಾರೆ. ಇವತ್ತು ರಂಗಶಂಕರ ಇದೆ, ಬೇರೆ ಬೇರೆ ಕಡೆ ಪ್ರಯೋಗಗಳನ್ನು ಮಾಡ್ತಿದ್ದಾರೆ. ಹೀಗೆ ಸಿನಿಮಾ ಕೂಡ ಒಂದು ಸಣ್ಣ ಪ್ರೇಕ್ಷಕ ವಲಯವನ್ನು ಕಟ್ಕೋಬೇಕು ಅಂತ ಅವರವರೇ ಒಬ್ಬೊಬ್ಬ ನಿರ್ದೇಶಕ ತನ್ನದೇ ಆದ ಪ್ರೇಕ್ಷಕರನ್ನು ಕಟ್ಟಿಕೊಂಡು ಅಲ್ಲಿ ಸಿನಿಮಾ ಮಾಡೋಕ್ಕೆ ಟ್ರೈ ಮಾಡಬೇಕು. ದಟ್ ಇಸ್ ದ ಓನ್ಲಿ ವೇ ಅಂತ ನನಗೆ ಅನಿಸುತ್ತೆ. ಸೊ ನಮ್ಮ ಮೆಚ್ಚುಗೆ ಇದೆ, ಬಟ್ ದಾರಿ ಕಾಣಿಸ್ತಾ ಇಲ್ಲ. ನಾನು ಅದ್ರ ಬಗ್ಗೆನೇ ಇನ್ನೊಂದು ಚೂರು ಕೇಳಬೇಕಾಗಿತ್ತು ನಿಮಗೆ. ಈಗ ನೀವು ಕೊಟ್ಟಂಥ 2 ಉದಾಹರಣೆಗಳೇ ಏನಿದ್ದಾವೆ, ಫೋಟೋ ಆಗಲಿ, ಶಿವಮ್ಮ ಆಗಲಿ, ಮತ್ತು ನೀವು ಕೊಟ್ಟಂಥ ಆ ಕಮರ್ಷಿಯಲ್ ಅಥವಾ ಪಾಪ್ಯುಲರ್ ಸಿನಿಮಾಗಳ ಉದಾಹರಣೆಗಳೇನಾಗಿದೆ, ಕೆರೆಬೇಟೆ ಆಗಲಿ, ಕೋಟಿ ಆಗಲಿ, ಈ ಪ್ರಯತ್ನಗಳು ಹೊಸ ಪ್ರತಿಭೆಗಳಿಂದ ಒಳ್ಳೆ ಪ್ರಯತ್ನಗಳಾಗ್ತಾ ಇದ್ದಾವೆ. ನೋಡಿದ ಪ್ರೇಕ್ಷಕರು ಮೆಚ್ಕೊಳ್ತಾ ಇದ್ದಾರೆ. ವಿಮರ್ಶೆಗಳಲ್ಲೂ ಅದಕ್ಕೆ ತುಂಬ ಒಳ್ಳೆಯ ಹೆಸರು ಬರ್ತಾ ಇದೆ. ಈ 2 ರೀತಿಯ ಸಿನಿಮಾಗಳಿಗೆ ಕನ್ನಡ ಪ್ರೇಕ್ಷಕರು ಯಾಕೋ ಒಳ್ಳೆಯ ರೆಸ್ಪಾನ್ಸನ್ನು ಅಥವಾ ಗಲ್ಲಾಪೆಟ್ಟಿಗೆಯನ್ನು ತುಂಬಿಸೋ ಕೆಲಸನ ಮಾಡ್ತಾ ಇಲ್ಲ ಅನಿಸುತ್ತೆ. ಇದೇ ಬೆಂಗಳೂರಿನಲ್ಲಿ
ಈ ವರ್ಷದ ಮೊದಲಾರ್ಧದಲ್ಲಿ ಬಿಡುಗಡೆಯಾದ ಮಲಯಾಳಂ ಚಿತ್ರಗಳು ಕನ್ನಡ ಚಿತ್ರಗಳಿಗಿಂತ ಜಾಸ್ತಿ ಗಳಿಕೆ ಗಳಿಸಿದ್ವು. ಇಲ್ಲಿ ಬಿಡುಗಡೆಯಾದ ಕಮರ್ಷಿಯಲ್ ತಮಿಳು ಮತ್ತು ತೆಲುಗು ಸಿನಿಮಾಗಳು ಕೂಡ ಕನ್ನಡಕ್ಕಿಂತ ಜಾಸ್ತಿ ಗಳಿಕೆಯನ್ನು ಮಾಡಿವೆ. ಕನ್ನಡದಲ್ಲಿ ನಾವು ಹೇಳ್ತಾ ಇದ್ದೀವಿ, ಒಳ್ಳೆ ಪ್ಯಾರಲಲ್ ಸಿನಿಮಾನೂ ಬರ್ತಾ ಇದೆ, ಒಳ್ಳೆ ಕಮರ್ಷಿಯಲ್ ಸಿನಿಮಾನೂ ಬರ್ತಿದೆ, ಪ್ರೇಕ್ಷಕರನ್ನೇ ದೂರ ಆಗ್ತಾ ಇದ್ದಾನ ಅಂತ. ಇದೇ ಇವಾಗ ತುಂಬ ಬಹಳ ಜನರ ಬಾಯಲ್ಲಿ, ಅದು ಸಾಮಾನ್ಯ ಜನ ಆಗಿರ್ಬೋದು ಅಥವಾ ಸಿನಿಮಾ ನಿರ್ಮಾಪಕರಾಗಿರ್ಬೋದು, ಹೇಳೋವಂಥ ವಿಷಯ, ಹೇಳೋವಂಥ ಒಂದು ನುಡಿಗಟ್ಟು ಒಂದು ಶುರು ಆಗಿಬಿಟ್ಟಿದೆ. ಇದೇ ಸಿನಿಮಾ ಮಲಯಾಳಮಲ್ಲಿ ಬಂದಿದ್ರೆ, ಇದೇ ಸಿನಿಮಾ ತಮಿಳಲ್ಲಿ ಬಂದಿದ್ರೆ, ಇದೇ ಸಿನಿಮಾ ತೆಲುಗುನಲ್ಲಿ ಬಂದಿದ್ರೆ ಬೆಂಗಳೂರಲ್ಲೇ ದುಡ್ಡು ಮಾಡ್ತಿತ್ತು ಅನ್ನೋದು. ಇದು ತುಂಬ ನಿಜಾನೂ ಅನ್ನಿಸ್ತಾ ಇದೆ ಈ ವರ್ಷದ ಪಟ್ಟಿ ನೋಡಿದ್ರೆ. ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ನನಗೇನು ಆ ಥರ ತುಂಬ ಸ್ಪಷ್ಟವಾಗಿ ಗೊತ್ತಿಲ್ಲ. ದೆರ್ ಇಸ್ ನೋ ಫಾರ್ಮುಲಾ ಫಾರ್ ಸಕ್ಸಸ್. ಮಾಡ್ತಾ ಹೋಗುವುದು. ಕೃಷಿ ಮಾಡೋ ಒಂದು ಕೆಲಸ ಏನಪ್ಪ ಅಂದರೆ ದಿನ ಬಿತ್ತನೆ ಮಾಡ್ತಾನೆ. ಒಂದು ಗಿಡ ಬೆಳೆಯುತ್ತೆ ಚೆನ್ನಾಗಿ, ಇನ್ನೊಂದು ಬರೋದಿಲ್ಲ, ಮತ್ತೆ ಬಿತ್ತನೆ ಮಾಡ್ತಾ ಇರೋದು ಅಷ್ಟೇ. ಹಾಗಂತ ನಾನು ಯಾಕೆ ಮಲಯಾಳದಲ್ಲಿ ಹೋಗಿ ಪ್ರಯತ್ನ ಪಡಬಾರ್ದು, ತಮಿಳಲ್ಲಿ ಯಾಕೆ ಪ್ರಯತ್ನ ಪಡಬಾರ್ದು? ಪ್ರಯತ್ನ ಪಡುವ ಶಕ್ತಿ ಇರೋರು ಪ್ರಯತ್ನ ಪಡಬಹುದು. ಆ ಭಾಷೆನೇ ಗೊತ್ತಿಲ್ದಿರೋ ನನ್ನಂಥವ್ರು, ಕನ್ನಡ ಬಿಟ್ಟು ಬೇರೆ ಭಾಷೆ ಬರದೇ ಇರೋ ನನ್ನಂಥವ್ರು ಕನ್ನಡದಲ್ಲೇ ಏನೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಬೇರೆ ಪ್ರಯತ್ನ ಮಾಡಿಲ್ವಾ? ಹಿಂದಿ ಮಾಡುವ ಪ್ರಯತ್ನ ಮಾಡಿದ್ದೀನಿ, ನನ್ನ ಕೈಲಾಗಲಿಲ್ಲ, ವಾಪಸ್ಸು ಬಂದಿದ್ದೀನಿ. ಅಂದರೆ ಮಾಡಬಾರ್ದು ಅನ್ನುವುದಲ್ಲ, ಅವರವರ ಶಕ್ತಿ ಎಲ್ಲಿವರೆಗೆ ಅವ್ರನ್ನ ಕರ್ಕೊಂಡು ಹೋಗ್ಬೋದೋ ಕರ್ಕೊಂಡು ಹೋಗುತ್ತೆ. ಆದರೆ ವೈಯಕ್ತಿಕವಾಗಿ ನಾನು ಹೇಳೋದಿಷ್ಟೇ, ಒಬ್ಬ ಸಿನಿಮಾ ತಯಾರಕ ಆದವನು ಮತ್ತೆ ಮತ್ತೆ ಹೊಸ ಚಿತ್ರಕಥೆಗಳನ್ನು ಬರೆದಿಟ್ಕೊತಾನೇ ಇರಬೇಕು. ಅಲ್ಲಿ 10 ಲಕ್ಷದ ಸಿನಿಮಾ ಆಗುತ್ತೋ 100 ಕೋಟಿಯ ಸಿನಿಮಾ ಆಗುತ್ತೋ, ಅವನಿಗೆ ಯಾವ ರೀತಿಯ ಆಯ್ಕೆಗಳು ಸಿಗ್ತದೋ ಅದಕ್ಕೆ ಬೇಕಾದಂತಹ ಸಿನಿಮಾನ ಆತ ತಯಾರು ಮಾಡ್ತಾ ಇರಬೇಕು. ಅದರ ಮೂಲಕ ಅವನ ಒಳಗಡೆಗೆ ಇರುವ ಒಂದು ಆಸೆ ಇದೆಯಲ್ಲ, ನಾನೇನೋ ಕಥೆಯನ್ನು ಹೇಳಬೇಕು ಅನ್ನುವ ಆಸೆ, ಆ ಆಸೆಯನ್ನು ತಣಿಸಿಕೊಳ್ಳೋದಕ್ಕೆ ಇರುವ ಮಾರ್ಗ ಅದು. ಮತ್ತೆ ಮತ್ತೆ ಹೊಸ ಕಡೆ ಹೊಸ ಗಿಡವನ್ನು ನೆಡ್ತಾ ಹೋಗುವುದು. ಒಂದು ಗಿಡ ಅರಳಿ ಮರ ಆಗಿ ಭಾಳ ದಿವಸ ಬದುಕುತ್ತೆ, ಇನ್ನೊಂದು ಬದುಕದೇ ಇರಬಹುದು. ಪ್ರಯತ್ನವನ್ನು ಮಾಡ್ತಾ ಇರೋ, ಏನಾದರೂ ಮಾಡುತ್ತೀರಿ ತಮ್ಮ ಅಂತ ಅಡಿಗರ ಪದ್ಯದ ಇದೇ ಪ್ರಶ್ನೆ ಜೋಗಿ ಅವರಿಗೆ ಕೇಳೋದಾದ್ರೆ, ಪ್ರೇಕ್ಷಕನೇ ದೂರ ಹೊರಟೋಗ್ತಾ ಇದ್ದಾನ ಕನ್ನಡ ಸಿನಿಮಾಗಳಿಂದ? ಒಂದು ಇದಕ್ಕೆ ಸ್ತ್ರೀ 2 ಅಂತ ಒಂದು ಸಿನಿಮಾ ಬಂತು, 500 ಕೋಟಿ ಮಾಡಿದೆ. ಅದು ಬೆಂಗಳೂರಲ್ಲೇ ಒಂದು 20 ಕೋಟಿ ಮಾಡಿರ್ಬೋದು. ಹಾಗೆ ಮಂಜು ಮೇಲ್ ಬಾಯ್ಸ್ ಅಂತ ಒಂದು ಸಿನಿಮಾ ಮಲಯಾಳಂ ಸಿನಿಮಾ, ಅದು ಒಂದು 200 ಕೋಟಿ ಸಂಪಾದನೆ ಮಾಡಿದೆ. ಇಲ್ಲೊಂದು 15 ಕೋಟಿ ಮಾಡಿರ್ಬೋದು. ಈ ಬೆಂಗಳೂರಿನಲ್ಲಿರುವಂಥ ಮೆಟ್ರೋಪಾಲಿಟನ್ ಕ್ರೌಡ್ ಒಂದು ವಾತಾವರಣ ಇದೆಯಲ್ಲ, ಅದು ಸಿನಿಮಾ ಯಾವ ಸಿನಿಮಾ ನೋಡಬೇಕು ಅನ್ನೋದನ್ನು ನಿಯಂತ್ರಣ ಮಾಡುತ್ತೆ. ಈಗ ಇಫ್ ಯು ಆರ್ ಇನ್ ಇದು ಅಪಾರ್ಟ್ಮೆಂಟಲ್ಲಿದ್ದರೆ ಆ ಅಪಾರ್ಟ್ಮೆಂಟಿಗೆ ಒಂದು ಮನಸ್ಥಿತಿ ಇರುತ್ತೆ. ಅಲ್ಲಿ ಅವ್ರು ಮಾತಾಡ್ಕೊಂಡು ಯಾವ ಸಿನಿಮಾಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾರೋ, ಕೆಳಗಡೆ ತಾಯಂದ್ರಲ್ಲ ಮಕ್ಕಳನ್ನ ಆಟ ಆಡಿಸ್ತಾ ಆ ಸಿನಿಮಾಗೆ ಹೋಗ್ತಾರೆ ಅವರು. ಆಮೇಲೆ ಒಂದು ಕಾಮನ್ ಟಾಕಿಂಗ್ ಪಾಯಿಂಟ್ ಅಂತ ಬೇಕಲ್ಲ, ಪಕ್ಕದ ಮನೆಯನ್ನು ನೋಡಿ ಸಿನಿಮಾ ನಾನು ನೋಡ್ತೀನಿ, ಯಾಕಂದ್ರೆ ಇಲ್ದಿರೋ ಇಬ್ಬರಿಗೆ ಮಾತಾಡೋಕ್ಕೆ ವಿಷಯ ಇರಲ್ಲ. ಆದರೆ ನೀವು ಬೆಂಗಳೂರಿನ ಹೊರಗಡೆ ಹೋದರೆ ಅಲ್ಲಿ ಅಪ್ಪಟ ಕನ್ನಡ ಆಡಿಯನ್ಸ್ ಇದ್ದಾರೆ. ಅವರಿಗೆ ಕನ್ನಡ ಸಿನಿಮಾ ತಲುಪಿಸುವ ಪ್ರಯತ್ನವನ್ನು ನಾವು ನಿಲ್ಲಿಸಿಬಿಟ್ಟಿದ್ದೀವಿ. ಯಾವ ಊರಲ್ಲೂ ಕೂಡ ಚಿತ್ರಮಂದಿರಗಳಿಲ್ಲ, ಉಳ್ಕೊಂಡಿಲ್ಲ. ಚಿತ್ರಮಂದಿರಗಳ ಮಾಲೀಕರಿಗೆ ಒಂದು ಭಯಂಕರ ದಿಮಾಕಿತ್ತು, ನಮ್ಮಲ್ಲಿಗೆ ಬರ್ತಾ ಇದ್ದಾರೆ, ಇವರನ್ನು ನಾವು ಗೌರವದಿಂದ ನಡೆಸ್ಕೊಳ್ಬೇಕಿಲ್ಲ ಅಂತ. ಅದಕ್ಕೆ ಅಲ್ಲಿಗೆ ಹೋಗೋದು ಬಿಟ್ಟ ಜನ. ಇವತ್ತು ಕೂಡ ನೀವು ಪುತ್ತೂರಲ್ಲಿ, ನಮ್ಮ ಊರದು, ಅಲ್ಲಿ ಮೊನ್ನೆ ಮ್ಯಾಕ್ಸ್ ಆದಾಗ ಅಲ್ಲಿ ಹುಡುಗರು ವೇದಿಕೆಗೆ ಅಂದರೆ ಸ್ಕ್ರೀನ್ ಹತ್ರ ಹೋಗಿ ಡ್ಯಾನ್ಸ್ ಮಾಡಿದ್ದಾರೆ. ಅದು ನಮ್ಮ ಊರಲ್ಲಿ ಇರಲೇ ಇಲ್ಲ. ದಕ್ಷಿಣ ಕನ್ನಡ ಅಂದರೆ ಸರ್ ನಿಮಗೆ ಗೊತ್ತಿರ್ಬೋದು, ನಗೋದಿಲ್ಲ, ಸಿಳ್ಳೆ ಹೊಡಿಯಲ್ಲ, ಚಪ್ಪಾಳೆ ಹೊಡಿಯಲ್ಲ, ಏನೂ ಇರಲ್ಲ. ಬಟ್ ಈಗ ಶುರುವಾಗಿದೆ. ಅಂದರೆ ಅಲ್ಲಿ ಇನ್ನೂ ಕನ್ನಡ ಸಿನಿಮಾಗಳನ್ನು ನೋಡುವ, ಸುದೀಪು, ದರ್ಶನು, ಯಶು ಸಿನಿಮಾಗಳನ್ನು ನೋಡುವ ಒಂದು ವರ್ಗ ಇದೆ ಅಲ್ಲಿ. ಅವರು ಹೊಸಬರ ಸಿನಿಮಾಗಳನ್ನು ನೋಡ್ತಾರೆ. ಸೊ ಅಲ್ಲಿಗೆ ನಾವು ತಲುಪುವ ಪ್ರಯತ್ನ ಮಾಡ್ತಿಲ್ಲ ಅಂತ ನಾವು ಇಲ್ಲೇ ಬೆಂಗಳೂರಿನಲ್ಲಿ ಇದ್ಕೊಂಡು ಇಲ್ಲೇ ರಿಲೀಸ್ಗಳನ್ನು ಮಾಡ್ತಾ ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಒಂದು ಮಲಯಾಳಂ ಸಿನಿಮಾ, ನಾನು ಕಾಲೇಜಿಗೆ ಹೋಗ್ತಿರುವ ದಿನಗಳಿಂದ ನಮ್ಮ ಸೌತ್ ಕೇಂದ್ರದಲ್ಲಿ ಮಲಯಾಳಂ ಸಿನಿಮಾಗಳು ಚೆನ್ನಾಗಿ ಕೊಡ್ತಿತ್ತು. ಮಮ್ಮೂಟಿ, ಮೋಹನ್ ಲಾಲು, ಆಮೇಲೆ ಅವನೊಬ್ಬ ತೀರ್ಕೊಂಡ ಸರ್ ಹೆಲಿಕಾಪ್ಟ್ರಲ್ಲಿ, ಅವನ ಹೆಸರು ಮರ್ತೋಯ್ತು ಈಗ. ಅವನ ಸಿನಿಮಾ, ಅವನು ಹೆಲಿಕಾಪ್ಟ್ರಲ್ಲಿ
ಏನೋ ಶೂಟಿಂಗ್ ಶೂಟಿಂಗ್ ಮಾಡ್ತಾ ತೀರ್ಕೊಂಡ್ಬಿಟ್ಟ. ಹಿ ವಾಸ್ ಎ ವೆರಿ ಫೇಮಸ್ ಆ್ಯಕ್ಟರ್. ಅವನ ಸಿನಿಮಾಗಳು ಹೀಗೆ ನಮಗೆ IV ಶಶಿಯಿಂದ ಹಿಡಿದು ಎಲ್ಲ ಇದು ಮಲಯಾಳಂ ಡೈರೆಕ್ಟರ್ಗಳು ಕೂಡ ಅಲ್ಲಿ ಭಾಳ ಪ್ರಸಿದ್ಧರಾಗಿದ್ದರು. ಹೀಗೆ ನಮ್ಮ ಕನ್ನಡ ಸಿನಿಮಾಗಳು ಅಲ್ಲಿ ಹೋಗ್ತವೆ, ಬಟ್ ಚಿತ್ರಮಂದಿರಗಳಿಲ್ಲ, ತಲುಪಿಸಲ್ಲ. ನಾವೊಂದು ನಮ್ಮ ಏನು ಸುತ್ತ ಒಂದು ಗೆರೆ ಕಕೇಶಿಯನ್ ಚಾಕ್ ಸರ್ಕಲ್ ಮಾಡಿಕೊಂಡು ಪ್ರೇಕ್ಷಕರನ್ನು ಆ ಕಡೆ ಈ ಕಡೆ ಎಳಿತಾ ಇದ್ದೀವಿ. ಹೀಗಾಗಿಬಿಟ್ಟಿದೆ. ಬಟ್ ತೆರೆಸೋದು ಆಗಲೇ ಜೋಗಿ ಹೇಳಿದ ಹಾಗೆ ಅವರ ಪ್ರತಿಯೊಬ್ಬನೂ ತನ್ನದು ಅನ್ನುವ ಒಂದು ಪ್ರೇಕ್ಷಕ ವರ್ಗವನ್ನು ಸೃಷ್ಟಿ ಮಾಡ್ಕೋಬೇಕು. ಪ್ರತಿಯೊಬ್ಬ ತಯಾರಕನು ಆ ಪ್ರೇಕ್ಷಕ ವರ್ಗವನ್ನು ತಲುಪುವ ಪ್ರಯತ್ನ ಮಾಡಬೇಕು. ಜೋಗಿ ಅವರು ಹೇಳಿದ ಮಾತಿಗೆ ಇನ್ನೊಂದು ಪ್ರಶ್ನೆನ ಪೋಣಿಸೋದಾದರೆ, ನೀವು ಹೇಳಿದ್ರಿ ಬೆಂಗಳೂರಿನಲ್ಲಿ, ಅಟ್ಲೀಸ್ಟ್ ಬೆಂಗಳೂರಿನಲ್ಲಾದ್ರೂ ಈ ಕಾಸ್ಮೋಪಾಲಿಟನ್ ಮತ್ತು ಬೇರೆಯವರು ಯಾವ ಸಿನಿಮಾ ನೋಡ್ತಾ ಇದ್ದಾರೆ ಅನ್ನೋದು ಪ್ರೇಕ್ಷಕನ ಮೇಲೆ ಪ್ರಭಾವ ಬೀರ್ತಿದೆ ಅಂತ. ಅದೇ ರೀತಿಯ ಪ್ರಭಾವ ಸಿನಿಮಾ ಮಾಡೋರ ಮೇಲೂ ಬೀಳ್ತಾ ಇದೆಯಾ ಒಂದು ಟ್ರೆಂಡ್ ಸೃಷ್ಟಿನಲ್ಲಿ? ನನ್ನ ಗಮನಕ್ಕೆ ಬಂದ ಒಂದೇ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ, ನೀವು ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಈ ವರ್ಷ ಗಮನಿಸಿದ್ದು ಕನ್ನಡದಲ್ಲಿ ಅಥವಾ ಭಾರತೀಯ ಭಾಷೆಗಳಲ್ಲೇನೆ ಈ ಸೈನ್ಸ್ ಫಿಕ್ಷನ್ ಅನ್ನೋವಂಥ ಸಿನಿಮಾಗಳು ಬಹಳ ಕಮ್ಮಿ. ನಮ್ಮಲ್ಲಿ ಕನ್ನಡದಲ್ಲಿ ಈ ವರ್ಷ ಬಂದಂಥ ಕೆಲವು ಸೈನ್ಸ್ ಫಿಕ್ಷನ್ ರಿಲೇಟೆಡ್ ಸಿನಿಮಾಸು, ಒಂದು ಶಾಲಿವಾಹನ ಶಕೆ ಅನ್ನೋದೊಂದು, ಬ್ಲಿಂಕ್ ಅನ್ನೋದು ಒಂದು ಸಿನಿಮಾ ತುಂಬ ಹೆಸರು ಮಾಡ್ತು. ಹೊಸ ನಿರ್ದೇಶಕರು ಮಾಡಿದಂಥ ಸಿನಿಮಾ, ಪ್ರೇಕ್ಷಕರಿಗೂ ಇಷ್ಟ ಆಯಿತು, ಕೊನೆಗೆ ಬಾಕ್ಸ್ ಆಫೀಸ್ನಲ್ಲೂ ಸದ್ದು ಮಾಡ್ತು. ಮರ್ಫಿ ಅನ್ನೋ ಮತ್ತೊಂದು ಸಿನಿಮಾ, O2 ಅನ್ನೋ ಮತ್ತೊಂದು ಸಿನಿಮಾ, ಮತ್ತು ಒಂದು ಆಂಥಾಲಜಿ ಸಿನಿಮಾ ಗುಚ್ಛ ಬಂತು, ರೂಪಾಂತರ. ಅದರಲ್ಲೂ ಕೆಲವು ಸೈನ್ಸ್ ಫಿಕ್ಷನ್ ಅಂಶಗಳು ಇದ್ದವು. ಇಷ್ಟೊಂದು ಸೈನ್ಸ್ ಫಿಕ್ಷನ್ ಸಿನಿಮಾಗಳು ಒಂದು ಟ್ರೆಂಡ್ ರೀತಿಯಲ್ಲಿ ಕನ್ನಡದಲ್ಲಿ ಈ ವರ್ಷ ಶುರುವಾಗಿರೋದಕ್ಕೆ ಅದೇ ರೀತಿಯ ಪ್ರಭಾವ ಏನಾದರೂ OTT ಅದಾಗಲಿ ಇಲ್ಲ ಬೇರೆ ಭಾಷೆಗಳದ್ದಾಗಲಿ ವೆಬ್ ಸೀರೀಸ್ಗಳದ್ದಾಗಲಿ ಇದೆ ಅನ್ಸತ್ತಾ? ಹಾಗೆ ಹೇಳೋಕ್ಕಾಗಲ್ಲ. ಆ ಪ್ರತಿ ವರ್ಷವೂ ಒಂದೊಂದು ಥರದ ಟ್ರೆಂಡ್ ಇರುತ್ತೆ. ಒಂದು ವರ್ಷ ಬರೀ ಲವ್ ಸಿನಿಮಾಗಳು ಹಿಟ್ಟಾಗ್ತಾ ಇರ್ತವೆ, ಇನ್ನೊಂದು ಸಲ ಬರೀ ಕಾಮಿಡಿ ಸಿನಿಮಾ ಹಿಟ್ಟಾಗ್ತಾ ಇರುತ್ತೆ, ಇನ್ನೊಂದು ವರ್ಷ ಯಾವಾಗಲೂ ನಿಮಗೆ ಈ ತರಹ 4-5 ಸೈನ್ಸ್ ಫಿಕ್ಷನ್ ಅನ್ನೋದು ಗುರುತಿಸುವ ಹಾಗೆ ಸಿಗೋಕ್ಕೆ ಸಾಧ್ಯ ಇರುತ್ತೆ. ಆದರೆ ಇವೆಲ್ಲವೂ ಇದೇ ವರ್ಷ ತಯಾರಾಗಿದ್ದಲ್ಲ, ಅದು ನಿಮಗೂ ಗೊತ್ತು. ಕೋವಿಡ್ನ ಕಾರಣಕ್ಕಾಗಿ ಎಲ್ಲೆಲ್ಲೋ ಉಳ್ಕೊಂಬಿಟ್ಟಿದ್ದು ಒಂಥರಹ ಅದು ಬ್ಯಾಕ್ಲಾಗ್ ಅನ್ನೋದು ಬರ್ತಾನೇ ಇದೆ. ಇಲ್ಲದಿದ್ದರೆ ಇದೇ ವರ್ಷ ತಯಾರಾಗಿದ್ದು, ಅಥವಾ ಅಂದರೆ 23ರಲ್ಲಿ ತಯಾರಾಗಿ 24ರಲ್ಲಿ ಬಿಡುಗಡೆಯಾಗಿದ್ದು ಅನ್ನುವ ಲೆಕ್ಕಾಚಾರದಲ್ಲಿ ಹೇಳೋದಾದರೆ ಬ್ಲಿಂಕ್ ಒಂದೇ ಸಿಗೋದು. ರೂಪಾಂತರ ಮುಂಚೆನೇ ತಯಾರಾಗಿತ್ತು, ಕಂಪ್ಲೀಟ್ ಆಗಲಿಲ್ಲ. ಅದರಲ್ಲಿದ್ದ ಹಲವು ಕಲಾವಿದರು ತೀರ್ಕೊಂಡ್ಬಿಟ್ಟಿದ್ದಾರೆ, ನಿಮಗೆ ಗೊತ್ತು. ಏನೇನೋ ಕಾರಣಕ್ಕೆ ನಿಂತೋಗಿರುತ್ತೆ. ಇದೇ ವರ್ಷ ಬಿಡುಗಡೆ ಆಗಿರುತ್ತೆ. ಅದನ್ನ ಇದೊಂದು ಟ್ರೆಂಡ್ ಅಂತ ಹೇಳಲಿಕ್ಕೆ ಬರೋಲ್ಲ. ಓಡಿದ ಸಿನಿಮಾದಲ್ಲಿ ಟ್ರೆಂಡನ್ನು ಗಮನಿಸಬಹುದು, ಯಾವುದು ಹೆಚ್ಚು ಗೆಲ್ತು ಅಂತ. ಈಗ ತೆಲುಗಲ್ಲಿ ನೀವು ಗಮನಿಸೋದಾದರೆ ಈ ವರ್ಷ ಎಲ್ಲ ಸಣ್ಣ ಪ್ರೇಮ ಕಥೆಗಳು ಹೆಚ್ಚಿಗೆ ಗೆದ್ದಿದ್ದಾವೆ. ಅಫ್ಕೋರ್ಸ್ ಸೂಪರ್ ಸ್ಟಾರ್ ಸಿನಿಮಾಗಳು ಬೇರೆ ಥರ ಇರ್ತವೆ, ಅದು ಬೇರೆ ಪ್ರಶ್ನೆ. ಆದರೆ ಸಣ್ಣ ಸಣ್ಣ ಸಿನಿಮಾಗಳು, ಪ್ರೇಮ ಕಥೆಗಳು, ಯಾರು ದೊಡ್ಡ ಸ್ಟಾರ್ಗಳೇ ಇಲ್ಲದೆ ಇರುವಂಥದ್ದು ತೆಲುಗಲ್ಲಿ ಹಿಟ್ಟಾಗಿರೋದನ್ನು ಗಮನಿಸ್ತಾ ಇದ್ದೀವಿ. ತಮಿಳಿನಲ್ಲೂ ಆ ಥರದ 1-2 ಉದಾಹರಣೆಗಳಿದೆ. ಮಲಯಾಳದಲ್ಲೂ ಆ ತರಹದ ಕಿಷ್ಕಿಂದ ಕಾಂಡಮ್ ತರಹದ ಸುಮಾರು ಉದಾಹರಣೆಗಳಿದ್ದಾವೆ. ಮಲಯಾಳದಲ್ಲೂ ಕೂಡ ಅತ್ತೆ ಸೊಸೆ ಕತೆ ಇರುವ ಸ್ವಲ್ಪ ಪೆಕ್ಯುಲಿಯರ್ ಆಗಿದೆ ಅದರ ಹೆಸರು. ಪಾರ್ವತಿ ಇರುವತ್ತು ಮತ್ತು ಊರ್ವಶಿ ಮಾಡಿದ್ದಿದ್ದು ಸಿನಿಮಾ. ಯಾವ ದೊಡ್ಡ ನಟರಿಗೆ ಇಲ್ಲದೇನು ಪ್ರೇಕ್ಷಕರನ್ನು ಥಿಯೇಟರ್ನಲ್ಲಿ ಕೂರಿಸಿಕೊಂಡ ಸಿನಿಮಾ ಅದು. ದೊಡ್ಡ ನಟ ಯಾರು ಅಂದರೆ ಆ ಥರ ಸೂಪರ್ ಸ್ಟಾರ್ ಯಾರೂ ಇಲ್ಲವೇ ಇಲ್ಲ ಆ ಸಿನಿಮಾದಲ್ಲಿ. ಆ ಥರದ ಸುಮಾರು ಸಿನಿಮಾಗಳನ್ನು ಉದಾಹರಣೆಯಾಗಿ ಕೊಡಬಹುದು. ಹಾಗಂತ ಸೂಪರ್ ಸ್ಟಾರ್ ಸಿನಿಮಾ ಕಡಿಮೆ ಅಂತಲ್ಲ. ಜನರನ್ನು ಹಾಗೆ ಒಟ್ಟಿಗೆ 2-3 ವಾರಗಳಲ್ಲಿ ಸಾವಿರಾರು ಕೋಟಿಯನ್ನು ಸಂಗ್ರಹಿಸುವ ಸ್ಟಾರ್ಗಳು ಒಂದು ಉದ್ಯಮವನ್ನು ಉಳಿಸೋಕ್ಕೆ ಬೇಕೇ ಬೇಕಾಗ್ತಾರೆ. ಅಂಥವ್ರು ಎಷ್ಟು ಜನ ಇದ್ರೂ ಆ ಉದ್ಯಮಕ್ಕೆ ವಾರಕ್ಕೆ 3 ತಿಂಗಳಿಗೊಂದು ಸರ್ತಿ ಒಂದು ದೊಡ್ಡ ಹಬ್ಬ ಅಂದಂಗೆ ಆಗ್ತಾ ಇರುತ್ತೆ. ಅದು ಈಗ ಇದೇ ತಿಂಗಳಲ್ಲಿ 2 ಸಿನಿಮಾಗಳು ಆ ತರಹ UI ಮತ್ತು ಮ್ಯಾಕ್ಸ್ ಮಾಡಿದೆ. ಮಧ್ಯೆ ಭೀಮಾ ಕೂಡ ಆ ತರಹದ ಒಂದು ಶಬ್ದ ಮಾಡ್ತು. ಆ ತರಹದ ಸ್ಟಾರ್ಗಳು ಬೇಕು ಸಿನಿಮಾಕ್ಕೆ.
ಸುರೇಶ್ ಅವರೇ, ನೀವು ಹೇಳಿದ್ದಕ್ಕೆ ನೀವು ಉದಾಹರಣೆ ಕೊಟ್ಟಿದ್ದು ಈಗ ಮಲಯಾಳಂನಲ್ಲಿ ಆಗಲಿ ತೆಲುಗುನಲ್ಲಾಗಲಿ ಈ ರೀತಿಯ ಸ್ಟಾರ್ಗಳಲ್ಲದ ಸಿನಿಮಾಗಳು ಸಾಕಷ್ಟು ಯಶಸ್ವಿ ಆದಂಥ ವರ್ಷ ಇದು ಅಂತ. ಜೋಗಿ ಅವರು ಗಮನಿಸಿರ್ಬೋದು, ಈ ವರ್ಷ ಕನ್ನಡದಲ್ಲಿ ಸ್ಟಾರ್ಗಳ ಸಿನಿಮಾ ಅಂತ ಯಾರು ಹೇಳ್ತೀವಿ, ಸೂಪರ್ ಸ್ಟಾರ್ಗಳ ಸಿನಿಮಾ ಮೊದಲ 6-7 ತಿಂಗಳು ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗಲೇ ಇಲ್ಲ. ನಾವು ಅದನ್ನು ಆಗಸ್ಟ್ವರೆಗೂ ಕಾಯಬೇಕಾಯಿತು. ಭೀಮಾ, ದುನಿಯಾ ವಿಜಯ್ ಅವರ ನಿರ್ದೇಶನ ಮತ್ತು ನಟನೆಯ ಚಿತ್ರ, ಮತ್ತು ಗಣೇಶ್ ಅವರ ಕೃಷ್ಣ ಪ್ರಣಯ ಸಖಿ, ಅಲ್ಲಿವರೆಗೂ ನಮಗೆ ಇದ್ದಿದ್ದು ಈ ರೀತಿ ಹೊಸಬರ ಚಿತ್ರಗಳು, ಕಮ್ಮಿ ಬಡ್ಜೆಟ್ಟಿನ ಸಿನಿಮಾಗಳು. ಅವು ಯಾವುವೂ ನೀವು ಹೇಳಿದ ಉದಾಹರಣೆಯ ಮಲಯಾಳಂ ಸಿನಿಮಾಗಳ ರೀತಿಯಲ್ಲಿ ಗಳಿಕೆಯನ್ನು ಗಳಿಸಲಿಲ್ಲ. ನಾವು ಕನ್ನಡ ಪ್ರೇಕ್ಷಕರು ಹಾಗಾದರೆ ಕೇವಲ ಸ್ಟಾರ್ ನಟರ ಸಿನಿಮಾಗಳನ್ನ ಮಾತ್ರ ಥಿಯೇಟ್ರಲ್ಲಿ ನೋಡೋದು, ನೀವು ಹೇಳಿದ್ರಿ ಆಗಲೇ ಇದ್ರ ಬಗ್ಗೆನೇ ಹೇಳ್ತಾ, ಅದು ಕನ್ನಡದಲ್ಲಿ ಮಾತ್ರ ಯಾಕೆ ಈ ಥರ ಆಗ್ತಾ ಇದೆ? ಕನ್ನಡದಲ್ಲಿ ಮಾತ್ರ ಸ್ಟಾರ್ ಸಿನಿಮಾಗೆ ಮಾತ್ರ ನಾವು ಥಿಯೇಟ್ರಿಗೆ ಬರ್ತೀವಿ, ಮಲಯಾಳಂದು ತೆಲುಗುದಾದರೆ ಕಮ್ಮಿ ಬಡ್ಜೆಟ್ ಸಿನಿಮಾನು ಥಿಯೇಟ್ರಲ್ಲಿ ಹೋಗಿ ನೋಡ್ತೀವಿ ಅಂತಿದ್ದಾರೆ ಪ್ರೇಕ್ಷಕರು. ನೀವು ಹೇಳಿದ ಎಲ್ಲ ಸಿನಿಮಾಗಳು, ಬ್ಲಿಂಕ್ ಮತ್ತು ಶಾಲಿವಾನ ಶಕ್ ಎರಡೂ ಸಿನಿಮಾ ಗೆದ್ದಿದ್ದು ಹೆಂಗಂದರೆ, ನಾನು 2 ಸಿನಿಮಾಗಳನ್ನು ಥಿಯೇಟ್ರಲ್ಲಿ ಹೋಗಿ ನೋಡಿದೆ. ಅಲ್ಲಿ ಹೋದಾಗ ಕೊನೆಯಲ್ಲಿ ಅದರ ನಿರ್ದೇಶಕರು ಅಂತ ಒಂದು ತಂಡ ಬರ್ತಿತ್ತು, ಬಂದು ಕೈ ಮುಗಿದು ಬಿಟ್ಟು ನಮ್ಮ ಸಿನಿಮಾ ನೋಡಿದ್ದೀರಿ, ಥ್ಯಾಂಕ್ ಯು, ನೀವು ಅದನ್ನು 4-6 ಮಂದಿಗೆ ಹೇಳಿ ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಅಂತ ಕೇಳ್ಕೊತಾ ಇತ್ತು. ಅದು ಮಾತಿಂದ ಬಾಯಿಂದ ಬಾಯಿಗೆ ಹಬ್ಬಿ ನಾನು ಒಂದು ಸುಮಾರು ಜನ ಕೇಳಿದೆ, ಹೋಗಿ ನೋಡ್ರಪ್ಪ, ಹುಡುಗರು ಮಾಡಿದ್ದಾರೆ, ಸಿನಿಮಾನೂ ಚೆನ್ನಾಗಿದೆ, ಹುಡುಗರ ಪ್ರಯತ್ನವೂ ಚೆನ್ನಾಗಿದೆ ನೋಡಿ ಅಂತ. ಈ ಥರ ಒಂದು ಬಾಯಿಂದ ಬಾಯಿಗೆ ಹಬ್ಬಿ ನೋಡಿದ್ದೆ ಹೊರತು ಅದನ್ನು ಉದ್ಯಮ ಗೆಲ್ಲಿಸಿದ್ದಲ್ಲ, ನಿಜ ಅವರೇ ಗೆಲ್ಲಿಸಿದ್ದು. ಒಂದು ಎರಡನೇದು, ನೀವು ಹೇಳಿದ್ರಲ್ಲ ಇಲ್ಲಿ ಯಾಕೆ ಆ ಥರ ಸಿನಿಮಾಗಳನ್ನ ನೋಡಲ್ಲ, ಕನ್ನಡದಲ್ಲಿ ಗೆಲ್ಲುವುದು ಭಾಳ ಕಷ್ಟ ಅಂತ ಮೊದಲಿನಲ್ಲೇ ಇದೆ. ಬೇರೆ ಯಾವ ಭಾಷೆಯಲ್ಲಿ ಬೇಕಾದ್ರೂ ನೀವು ಸಿನಿಮಾ ಮಾಡಿ ಗೆದ್ದು ಬಿಡ್ಬೋದು, ಅಲ್ಲಿ ಒಂದು ಸಿನಿಮಾ ಕ್ರೇಜಲ್ಲಿ ಹೋಗ್ತಾರೆ. ಬಟ್ ಇಲ್ಲಿ ನಾವು ಒಂದು ಸಿನಿಮಾ ನೋಡಬೇಕಾದ್ರೆ 1 ವರ್ಷ ಥಿಂಕ್ ಮಾಡ್ತೀವಿ, ಈಗ ಹೋಗ್ಲೋ ಬೇಡವೋ, ನನ್ನ ಈ ವರ್ಷದ ಸಿನಿಮಾ ಯಾವುದು ಅಂತೇಳಿ. ಹಿಂದೆನೂ ಅಷ್ಟೇ, ಅದು ಎಲ್ಲ 100 ಸಿನಿಮಾ ಬಂದಿತ್ತು, ಯಜಮಾನ ಒಂದು ಗೆಲ್ತಾ ಇತ್ತು, 100 ಸಿನಿಮಾ ಬಂದಿತ್ತು, ರವಿಚಂದ್ರನ್ದು ಒಂದು ಸಿನಿಮಾ ಬಂತಲ್ಲ, ದೃಶ್ಯ ಒಂದು ಗೆಲ್ತಾ ಇತ್ತು. ಹೀಗೆ ಅದೊಂದು ಇಡೀ ವರ್ಷ ಒಬ್ಬ ಪ್ರೇಕ್ಷಕ ಥಿಂಕ್ ಮಾಡ್ತಾನೆ, ನಾನು ಯಾವ ಸಿನಿಮಾ ನೋಡ್ಬೋದು ಅಂತ. ಸೊ ಥಿಂಕ್ ಮಾಡಿ 1 ಸಿನಿಮಾಕ್ಕೋ 2 ಸಿನಿಮಾಕ್ಕೋ ಹೋಗ್ತಾರೆ. ಮುಂಚೆ ಆಟೋ ನೋಡಿ, ಒಂದು ಮೈಸೂರಲ್ಲಿ ಹೋದರೆ ಥಿಯೇಟ್ರ್ ಶಾಂತಲಾ, ಗಣೇಶ, ಇದ್ರ ಮುಂದೆ ಆಟೋಗಳು ನಿಂತಿರೋದು ಇವತ್ತು ನಿಲ್ಲಲ್ಲ ಅವರು. ಇವತ್ತೆಲ್ಲ ಅವ್ರಿಗೂ OTT ಬಂದುಬಿಟ್ಟಿದೆ, ಅಂದರೆ ಆನ್ಲೈನ್ ಬುಕ್ಕಿಂಗ್ಗಳು ಬರ್ತವೆ, ಹೋಗ್ತಾ ಇರ್ತಾರೆ. ಆಮೇಲೆ ಅಲ್ಲೇ ಕೂತ್ಕೊಂಡು ನೋಡ್ತಾರೆ ಅವರು, ಆಟೋ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾರೆ. ಮುಂಚೆ ಗೆಲ್ಲಿಸಿದ್ದು 2 ಸರ್, ಒಂದು ಆಟೋ ಡ್ರೈವರ್ಸು, ಎರಡನೇದು ಹೋಟೆಲ್ ವರ್ಕರ್ಸ್. ಇವತ್ತು ಹೋಟೆಲ್ ವರ್ಕರ್ಸ್ ಎಲ್ಲ ಬೇರೆ ಭಾಷೆಯವ್ರು ಬಂದುಬಿಟ್ಟಿದ್ದಾರೆ, ಅವರು ಕನ್ನಡ ಸಿನಿಮಾಗಳಿಗೆ ಹೋಗಲ್ಲ, ಅವ್ರಿಗೆ ಬೇರೆ ಭಾಷೆ ಸಿನಿಮಾಗಳಿಗೆ ಅವರು ಎಲ್ಲ ಹೋಟ್ಲ್ ವರ್ಕರ್ಸು ಬಿಹಾರಿಗಳು ಅಥವಾ ನಾರ್ತ್ ಈಸ್ಟ್ನವರು. ಹೀಗಾಗಿ ಕನ್ನಡ ಸಿನಿಮಾವನ್ನು ಮತ್ತೆ ನೋಡುವ ಟೈಮ್ ಇರುವಂಥ ಮೇಜರ್ ಚಂಕ್ ಇದೆಯಲ್ಲ, ಅವರೆಲ್ಲ ಬೇರೆ ಭಾಷೆಯವರು ಆಗಿಬಿಟ್ಟಿದ್ದಾರೆ. ಹಾಗಾಗಿ ಕನ್ನಡಿಗರು ಕನ್ನಡ ಸಿನಿಮಾ ನೋಡಬಾರ್ದು ಅಂತ ಯಾವುದೇ ಉದ್ದೇಶ ಇರಲ್ಲ ಅದು. ಆಮೇಲೆ ಯೂತ್ ಬಂದುಬಿಟ್ಟಿದ್ದಾರೆ ಅಂತ, ಯೂತಿಗೆ ಲ್ಯಾಂಗ್ವೇಜ್ ಇಲ್ಲ, ಯು ಕಾಂಟ್ ಇಂಪೋಸ್ ದೆಮ್ ಟು ವಾಚ್ ಕನ್ನಡ ಫಿಲ್ಮ್. ಮನೆಯವರೇ ನಿಮ್ಮ ಮಕ್ಕಳಿಗೆ ಹೋಗಿ ಕನ್ನಡ ಸಿನಿಮಾ ನೋಡು ಅಂದರೆ, ನನ್ನ ಫ್ರೆಂಡ್ ಯಾವುದು ನೋಡ್ತಾನೆ ಅದು ನೋಡ್ತೀನಿ ಅಂತ ಹೇಳ್ತಾರೆ. ಹಿಂಗೆ ಬದಲಾಗಿದೆ. ಮೊದಲು ಇಡೀ ಕುಟುಂಬಕ್ಕೆ ಒಬ್ಬನೇ ಹೀರೋ ಇದ್ದ ಸರ್. ನಮ್ಮ ಅಪ್ಪಂಗೆ ರಾಜ್ಕುಮಾರ್ ಹೀರೋ ಆದರೆ ನನಗೂ ರಾಜ್ಕುಮಾರ್ ಹೀರೋ, ನಮ್ಮ ಅಮ್ಮಂಗೂ, ನಮ್ಮ ತಂಗಿಗೂ, ನಮ್ಮ ಚಿಕ್ಕಪ್ಪ ಎಲ್ಲರಿಗೂ ರಾಜ್ಕುಮಾರ್ ಹೀರೋ. ಈಗ ಒಂದು ಕುಟುಂಬಕ್ಕೆ 5 ಹೀರೋ ಇದ್ದಾನೆ. ನನ್ನ ಹೀರೋ ಯಾರೋ ಇರ್ತಾರೆ ಕನ್ನಡದವರು, ನನ್ನ ಮಗಳಿಗೆ ಯಾರೋ ತಮಿಳಿನ ಹೀರೋ ಇರ್ತಾನೆ, ನನ್ನ ಮಗನಿಗೆ ಯಾರೋ ಹಿಂದಿ ಹೀರೋ ಇರ್ತಾರೆ. ಹಿಂಗೆ ಬದಲಾಗಿ ಹೋಗಿರುತ್ತೆ ಅಂತ. ಈ ಡಬ್ಬಿಂಗ್ ಬಂದ ಮೇಲೂ ಅದು ಸ್ವಲ್ಪ ಜಾಸ್ತಿನೇ ಆಗಿರ್ಬೋದು, ಪರಭಾಷೆ ಹೀರೋಗಳನ್ನು. ಅದೇನು ಡಬ್ಬಿಂಗ್ ಅನ್ನುವುದೊಂದು ಅದೇನೋ ಒಂದು ಮಾಡ್ತು ಅಂತಲ್ಲ, ಅದು ಸೂಪರ್ ಸ್ಟಾರ್ ಸಿನಿಮಾಕ್ಕೆ ಸಹಾಯ ಮಾಡಿದೆ, ಸಣ್ಣ ಸಿನಿಮಾಗಳಿಗೇನು ಸಹಾಯ ಮಾಡಿಲ್ಲ. ಸೂಪರ್ ಸ್ಟಾರ್ ಸಿನಿಮಾಗಳಿಗೆ KGF ಹೇಗೆ ಎಲ್ಲ ಭಾಷೆಗಳಿಗೂ ಹೋಗೋಕ್ಕೆ ಸಾಧ್ಯವಾಯಿತು, ಹಾಗೆ ಸೂಪರ್ ಸ್ಟಾರ್ ಮಾಡಿದ ಸಿನಿಮಾಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದ, ಅದು ಸುಮಾರು 10 ಕೋಟಿ 15 ಕೋಟಿ ಕರ್ನಾಟಕದಲ್ಲಿ ಸಂಗ್ರಹ ಮಾಡ್ತಿದ್ದ ಒಬ್ಬ ಅಕ್ಕಪಕ್ಕದ ರಾಜ್ಯದ ಸೂಪರ್ ಸ್ಟಾರು ಈಗ ಕರ್ನಾಟಕದಲ್ಲೂ 40, 50, 80 ಕೋಟಿ 100 ಕೋಟಿಯನ್ನು ಬರೀ ಕರ್ನಾಟಕದಲ್ಲೇ ತೆಗೆಯುವ ಹಾಗೆ ಅದೊಂದೇ ಬದಲಾವಣೆ ಬಿಟ್ಟರೆ ಇನ್ನೇನು ದೊಡ್ಡ ಬದಲಾವಣೆ ಏನಾಗಿದೆ. ಅದನ್ನು ಮಾಡಿರೋದು ಕಣ್ಣೊರೆಸೋದಕ್ಕೆ ಹೊರತು ತಮಿಳು ಸಿನಿಮಾನೇ ಜಾಸ್ತಿ. ತಮಿಳು ಸಿನಿಮಾ ಆದರೆ ತಮಿಳು ಭಾಷೆದ್ದೇ ಜಾಸ್ತಿ ದುಡ್ಡು ಮಾಡೋದು. ಸುಮ್ಮನೆ ಒಂದು ಕಣ್ಣೇರಿಸೋ ತಂತ್ರವಾಗಿ ಅವ್ರು ಬಿಡ್ತಿದ್ದಾರೆ. ಬಟ್ ಇವ್ರು ಹೇಳಿದಂಗೆ ಅಲ್ಲಿ ಬರ್ತಿರುವಂಥ ಈ ಸ್ಮಾಲ್ ಬಜೆಟ್ ಸಿನಿಮಾಗಳು ಕನ್ನಡ ವರ್ಷನ್ ಎಲ್ಲಿ ಬಿಡ್ತಿದ್ದಾರೆ, ಬಿಡೋದೇ ಇಲ್ಲ ಅವರು. ಅದನ್ನು ಯಾರು ಬಿಡ್ತಿದ್ದಾರೆ? OTT ಅವ್ರು ಬಿಡ್ತಿದ್ದಾರೆ, ಯು ಕ್ಯಾನ್ ವಾಚ್ ಇನ್ ಮಲ್ಟಿ ಲ್ಯಾಂಗ್ವೇಜ್ ಅಂತ. ಬಟ್ ಥಿಯೇಟ್ರಿಗೆ ಬಿಡ್ತಾ ಇಲ್ಲ.
ಹೌದು, ಟಿವಿಯಲ್ಲೂ ಮತ್ತೆ ಓ ಟಿ ಟಿನಲ್ಲೂ ನಾವು ಇವಾಗ ಯು ಬಹಳಷ್ಟು ಹ್ಯಾವ್ ದಟ್ ಆಪ್ಷನ್. ಅಲ್ಲಿ ಆಪ್ಷನ್ಗಳಿವೆ, ಅವ್ರು ಮಾಡ್ಕೋತಾರೆ. ಬಟ್ ಇಲ್ಲಿ ಅಂದರೆ ಡಬ್ಬಿಂಗ್ ಮಾಡಿದರೂ ಕೂಡ ಅವ್ರು ಅದನ್ನು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಿಲ್ಲ, ಯಾಕಂದರೆ ಅದು ವಯಬಲ್ ಅಲ್ಲ ಅವರಿಗೆ. ವ್ಯಾಪಾರ ಅಂತ ಮುಂಚೆ ಹೇಳಿದ್ವಲ್ಲ, ಸಿನಿಮಾ ಅನ್ನೋದು ವ್ಯಾಪಾರ. ವ್ಯಾಪಾರ ಅನ್ನುವುದು ಆಯಾ ಕಾಲಕ್ಕೆ ಬೇರೆ ಬೇರೆಯ ಮಾನದಂಡಗಳನ್ನು ಗೊತ್ತುಪಡಿಸ್ಕೋತಾ ಇರುತ್ತೆ. ಅದರಲ್ಲಾಗುವ ಲಾಭ ನಷ್ಟಕ್ಕೆ ತಕ್ಕ ಹಾಗೆ ಮಾನದಂಡಗಳು ಬದಲಾಗ್ತಿರುತ್ತೆ. ಆ ಪ್ರಕಾರ ಪುಷ್ಪ 2 ಓಡ್ತಾ ಇರುತ್ತೆ. ಪುಷ್ಪ 3ಗೆ ರೆಡಿ ಮಾಡಿಬಿಟ್ಟಿದೆ, ರೆಡಿಯಾಗಿರುತ್ತೆ, ರೆಡಿಯಾಗಿದೆ. ಈಗ ಕಳೆದ ವಾರ ರಿಲೀಸ್ ಆಗದಂಥ 2 ಕನ್ನಡ ಚಿತ್ರಗಳು, UI ಉಪೇಂದ್ರ ಅವರು ಮತ್ತೆ ನಿರ್ದೇಶನಕ್ಕೆ ಬಂದಂಥ ಚಿತ್ರ ಮತ್ತು ಸುದೀಪ್ ಅವರ ಹೊಸ ಚಿತ್ರ ಮ್ಯಾಕ್ಸ್, ಎರಡೂ ಕೂಡ ಈಗ ಕಳೆದ ಕೆಲವು ದಿನಗಳಿಂದ ಗಲ್ಲಾಪಟ್ಟಿಯಲ್ಲಿ ಬಹಳ ಯಶಸ್ವಿಯಾಗಿ ಓಡ್ತಾ ಇದ್ದಾವೆ. ಅದರ ಮಧ್ಯದಲ್ಲೂ ಈಗ ಬಗೀರಾ ಅನ್ನೋ ಒಂದು ಸಿನಿಮಾ ಬಂತು. ಈ ರೀತಿಯ ಕೆಲವು ಸಿನಿಮಾಗಳೆಲ್ಲ ಸ್ಟಾರ್ ನಟರ ಸಿನಿಮಾಗಳು ಕನ್ನಡದಲ್ಲಿ ಸಾಕಷ್ಟು ಗಳಿಕೆಯನ್ನು ಗಳಿಸ್ತು. ಆದರೂ ಕೂಡ ಇನ್ನಷ್ಟು ಕೆಲವು ಸ್ಟಾರ್ ನಟರ ಚಿತ್ರಗಳು ಕೂಡ ಸೋತಿವೆ ಈ ವರ್ಷ. ಹೌದು, ಅದರಲ್ಲಿ ಕೆಲವು ನಾನು ನಿಮಗೆ ಹೇಳೋದಾದರೆ ಕರಟಕ ಡಮನಕ, ಇಬ್ಬರು ನಟರಿದ್ದರು, ರಂಗನಾಯಕ ಮತ್ತು ಮಾರ್ಟಿನ್, ಅದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅದನ್ನು ಪ್ರಚಾರ ಮಾಡಿ ರಿಲೀಸ್ ಮಾಡಿದರು. ಅವತಾರ ಪುರುಷ, ದಿ ಜಡ್ಜ್ಮೆಂಟ್ ಮತ್ತು ಪೆಪೆ, ಈ ರೀತಿಯ ಕೆಲವು ಸಿನಿಮಾಗಳು ನಿರೀಕ್ಷೆಯನ್ನು ಹುಟ್ಟಾಕಿದ್ವು. ಮತ್ತು ಸ್ಟಾರ್ ನಟರು ಇದ್ದಾರೆ, ಅದರಲ್ಲಿ ಗಳಿಕೆ ಗಳಿಸ್ಬೋದು, ಗಲ್ಲಾಪೆಟ್ಟಿಗೆಯಲ್ಲಿ ಜಾಸ್ತಿ ಹಣ ಅಂದ್ಕೊಂಡಿದ್ವಿ, ಆಗಲಿಲ್ಲ. ಇದಕ್ಕೆಲ್ಲ ಆ ಚಿತ್ರದ ಗುಣಮಟ್ಟ ಒಂದೇ ಕಾರಣನ, ಇಲ್ಲ ನಮ್ಮ ಪ್ರೇಕ್ಷಕರು ದೂರ ಆಗ್ತಾ ಇರೋದು ಒಂಚೂರು? ಇಲ್ಲ, ಕಂಟೆಂಟ್ ಚೆನ್ನಾಗಿದ್ದರೆ ಯಾವಾಗಲೂ ಸಿನಿಮಾ ಓಡುತ್ತೆ. ಕಂಟೆಂಟ್ ವೀಕ್ ಆದಾಗ ಮಾತ್ರ ತೊಂದರೆ. ಕಂಟೆಂಟ್ಗೆ ಜನರನ್ನು ಮತ್ತೆ ಕರ್ಕೊಂಬರುವ ಶಕ್ತಿ ಇರಬೇಕು. ಈ ಶಾಕಾಹಾರಿ ನೋಡಿದವ್ರಿಗೆ ಹಲವು ರೀತಿಯ ಪ್ರಶ್ನೆಗಳು ಬರ್ಬೋದು, ಆದರೂ 2ನೇ ಸಲ ಹೋಗಿ ನೋಡೋದು ಜನ ಇದ್ದಾರೆ. ಕಂಟೆಂಟ್ ದೃಶ್ಯಂ ಅಂತ ಏನು ರೆಫರೆನ್ಸ್ ಮಾಡಿದ್ರು, ಆ ಕಥೆಯೇ ಒಂದು ಕುಟುಂಬವನ್ನು ಒಬ್ಬ ಮನೆಯ ಅಪ್ಪ ಆದವನು ಹೇಗೆ ಕಾಪಾಡ್ತಾನೆ ಅನ್ನುವ ಕಂಟೆಂಟ್. ಅದೇ ರೀತಿ ಮಹಾರಾಜ, ತಮಿಳಿನಲ್ಲಿ ಬಂದ ಮಹಾರಾಜ, ಕಂಟೆಂಟ್ ಎಲ್ಲಿ ಚೆನ್ನಾಗಿರುತ್ತೋ ಆ ಕಂಟೆಂಟನ್ನು ಜನ ನೋಡಿಯೇ ನೋಡ್ತಾರೆ, ಯಾವುದೇ ಫಾರ್ಮೆಟಲ್ಲಿರಲಿ. ಅದು ಯೂಟ್ಯೂಬ್ನಲ್ಲಿ ಹಿಟ್ಟಾಗ್ಬಿಡುತ್ತೆ ಕಂಟೆಂಟಿನ ಕಾರಣಕ್ಕಾಗಿ. ಸಣ್ಣ ಶಾರ್ಟ್ ಫಿಲ್ಮ್, ದತ್ತಣ್ಣ ಇವರೆಲ್ಲ ಆ್ಯಕ್ಟ್ ಮಾಡಿರೋದು ಒಂದು 15 ನಿಮಿಷದ್ದೊಂದು ಸೀರಿಯಲ್ ಇದೆ, ಶಾರ್ಟ್ ಫಿಲ್ಮ್. ನಮ್ಮ ಕಾಲದಲ್ಲಿ ಹಿಂಗೆ ಇರಲಿಲ್ಲ ಅಂತಲೇನೋ ಆ ಥರದ್ದೇನೋ ಹೆಸರು. ಸುಮಾರು ಜನ 2-3 ಮಿಲಿಯನ್ ಜನ ನೋಡಿದ್ದಾರೆ. ಕಂಟೆಂಟ್ ಚೆನ್ನಾಗಿರ್ಬೇಕಷ್ಟೆ, ಎಲ್ಲಾದ್ರೂ ಒಂದ್ ಕಡೆ ಬಂದು ನೋಡ್ತಾರೆ. ಹೂರಣ ಚೆನ್ನಾಗಿದ್ರೆ ಹೋಳಿಗೆ ಚೆನ್ನಾಗಿರುತ್ತೆ. ರೈಟ್. ಬಟ್ ಅದು ಯಾವ ಸಿನಿಮಾಗಳು ನನ್ನಲ್ಲಿ ನಿರೀಕ್ಷೆ ಹುಟ್ಟಿಸಿರ್ಲಿಲ್ಲ. ಈ ಹೇಳಿದ್ರಲ್ಲ, ಅದು ಮಾಡುವಾಗಲೇ ನಮಗೆ ಆರಂಭ ಆಗುವಾಗಲೇ ಒಂದು ನಿರೀಕ್ಷೆ ಇರುತ್ತದು. ಅಂದರೆ ನೀವು ಹೆಂಗೆ ನೋಡ್ತೀರಿ ಅಂದರೆ, ಒಂದು ಅವ್ರ ಹಿಂದಿನ ಸಿನಿಮಾಗಳನ್ನ ನೋಡ್ತಾ ಬರ್ತೀರಿ, ಅದು ನಿಮಗೆ ಅದು ಬೆಳೀತಾ ಇದೆಯೋ ಇಳೀತಾ ಇದೆಯೋ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಆಮೇಲೆ ಆ ಸಿನಿಮಾ ಯಾಕೆ ಮಾಡ್ತಿದ್ದಾರೆ, ಒಬ್ಬ 100 ಕೋಟಿ ಹಾಕಿ 200 ಕೋಟಿ ಮಾಡೋದಕ್ಕೆ ಸಿನಿಮಾ ಮಾಡಿದ್ರೆ ಅದಕ್ಕೊಂದು ಮಾಸಾದ ನಿರೀಕ್ಷೆ ಇರ್ಬೋದು. ಬಟ್ ಒಬ್ಬ ಸಿನಿಮಾ ಪ್ರೇಕ್ಷಕರಲ್ಲಿ ನಿರೀಕ್ಷೆ ಇರೋದಕ್ಕೆ ಭಾಳ ಕಷ್ಟ. ಅವನಿಗೆ ಗೊತ್ತಿರುತ್ತೆ ಇದು, ಅಂದರೆ ಇಟ್ಸ್ ಜಸ್ಟ್ ರೀಮೇಕಿಂಗ್ ಸಮಥಿಂಗ್, ಅಂದರೆ ಕತೆ ಹೇಳ್ತಿರೋದಲ್ಲ, ರೀಮೇಕ್ ಮಾಡೋದಕ್ಕೆ ಫಾರ್ಮ್ಯಾಟನ್ನು ಇಲ್ಲಿ ತಗೊಂಡ್ಬರ್ತಾನೆ. ರೈಟ್. ಸೊ ಅದರಿಂದ ಭಾಳ ನಿರೀಕ್ಷೆ ಇರಲ್ಲ. ನೀವು ಒಂದು ದೃಶ್ಯ ನೋಡಿದಾಗ ಅವನ ಮನಸ್ಸಲ್ಲಿ ಉಳಿಯುತ್ತಲ್ಲ ಅದು, ಈ ಸಿನಿಮಾ ನಾನು ನೋಡಬೇಕು ಅಂತ. ಆ ಥರದ್ದು ಆ ತರಹ ರಾಜ್ ಬಿ ಶೆಟ್ಟಿ ಮಾಡಿದ್ದು ಒಂದು ಸಿನಿಮಾ ಇತ್ತಲ್ಲ, ಕ್ಯಾನ್ಸರ್ ರೋಗಿಗಳು, ಸ್ವಾತಿ ಮುತ್ತಿನ ಮಳೆ. ವೆರಿ ಗುಡ್ ಎಕ್ಸ್ಪೆರಿಮೆಂಟ್. ರೈಟ್. ಕಂಟೆಂಟ್ ವೈಸ್ ನಟಿ ರಮ್ಯಾ ಅವರು ನಿರ್ಮಾಣ ಮಾಡಿದ ಸಿನಿಮಾ. ಜೋಗಿಯವರೇ, ನೀವು ಹೇಳಿದ ಉತ್ತರಕ್ಕೆ ಕಂಪ್ಯಾರಿಸನ್ ಆಗಿ ತಗೊಳ್ಳೋದಾದರೆ ನಾವು ನಮ್ಮ ಶಿವರಾಜ್ ಕುಮಾರ್ ಅವರ 2 ಸಿನಿಮಾಗಳನ್ನ ತಗೊಳ್ಳೋಣ. ಒಂದು ಯಶಸ್ವಿಯಾದ ಸಿನಿಮಾ, ಇನ್ನೊಂದು ಕರಟಕ ದಮನಕ. ಅದರಲ್ಲಿ ಶಿವಣ್ಣನವರ ಜೊತೆಗೆ ಇನ್ನೊಬ್ಬರು ಪ್ರಭುದೇವ ಅನ್ನೋ ಒಂದು ದೊಡ್ಡ ಸ್ಟಾರೂ ಇದ್ದರು. ಇನ್ನೊಂದು ಭೈರತಿ ರಣಗಲ್. ಎರಡೂ ಪ್ರೇಕ್ಷಕರಿಗೆ ಗೊತ್ತಿತ್ತು. ಒಂದು ಮಾತ್ರ ಬಾಕ್ಸ್ ಆಫೀಸ್ನಲ್ಲಿ ಯಶಸ್ವಿ ಆಯಿತು, ಇನ್ನೊಂದು ಆಗಲಿಲ್ಲ. ಯಾಕಂದರೆ ಭೈರತಿ ರಣಗಲ್ಗೆ ನರ್ತನಿದ್ದ, ನರ್ತನ ಮೇಲೆ ನಂಬಿಕೆ ಇತ್ತು. ಯಾಕಂದರೆ ಅವರ ಮೊದಲ ಸಿನಿಮಾವನ್ನು ಕತೆ ಹೇಳಿದ, ಮತ್ತೆ ಪ್ರೇಕ್ಷಕರಿಗೆ ಈ ಸಿನಿಮಾದಲ್ಲಿ ಏನು ನಿರೀಕ್ಷೆ ಮಾಡ್ಬೋದು ಅಂತ ಗೊತ್ತಿತ್ತು ಅನ್ಸುತ್ತೆ. ಇದು ಪ್ರೀಕ್ವೆಲ್, ಸಿನಿಮಾದ ಪ್ರೀಕ್ವೆಲ್ ಆಗಿತ್ತು ಅನ್ನೋದು.
ಶಿವಣ್ಣ ಮತ್ತು ಪ್ರಭುದೇವ ಸಿನಿಮಾಕ್ಕೆ ಕರಟಕ ದಮನಕ ಅಂತ ಹೇಳಿ ಹೆಸರೇ ಭಾಳ ವಿಚಿತ್ರವಾಗಿದೆ. ಇಟ್ಸ್ ಎ ಅನ್ಯೂಶುವಲ್ ನೇಮ್. ಯಾರಿಗೂ ಏನು ಗೊತ್ತಿಲ್ಲ ಅದು. ಅಂದರೆ ಪಂಚತಂತ್ರದ ಕಥೆಗಳನ್ನು ಓದೋರಿಗೆ ಗೊತ್ತಿರುತ್ತೆ, ಅಂದರೆ ಏನು ಗೊತ್ತಾಗಲ್ಲ. ಅದು ಸಾಮಾನ್ಯ ಪ್ರೇಕ್ಷಕರಿಗೆ ಅದು ಅರ್ಥ ಆಗಲಿಲ್ಲ. ಆ ಟೈಟ್ಲ್ ಹೇಳೋದಕ್ಕೆ ಬರಲ್ಲ, ಬಾಯಿಗೆ ಬರಲಿಲ್ಲ ಆ ಟೈಟ್ಲ್. ಸೊ ಎಲ್ಲರಿಗೂ ಎಷ್ಟೇ ದೊಡ್ಡ ನಿರ್ದೇಶಕನಾಗಿದ್ರು, ಅದಕ್ಕೆ ನಿರ್ದೇಶಕರಾಗಿದ್ದವರು ನಮ್ಮ ಯೋಗರಾಜ್ ಭಟ್ರು, ಎಷ್ಟೇ ದೊಡ್ಡ ನಿರ್ದೇಶಕರಾಗಿದ್ರು ಎಲ್ಲ ಸಕ್ಸಸ್ ಫಾರ್ಮುಲಾಗಳನ್ನು ಒಂದೇ ಸಿನಿಮಾದಲ್ಲಿ ತರೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತಲ್ಲ. ಅಲ್ಲ, ಇವ್ರು ಹೇಳಿದ್ರಲ್ಲ ಯಾಕಾಗಿ ಸಿನಿಮಾ ಆಗ್ತಿದೆ ಅನ್ನುವುದು ಪ್ರಶ್ನೆ ಆಗ್ಬಿಟ್ಟಾಗ ಪ್ರೇಕ್ಷಕನಿಗೆ ಅವನಿಗೆ ಅನುಮಾನ ಬಂದರೆ ಆ ಸಿನಿಮಾಕ್ಕೆ ಹೋಗಲ್ಲ. ಭೈರತಿ ರಣಗಲ್ಲಲ್ಲಿ ಆ ಅನುಮಾನ ಇರಲಿಲ್ಲ, ಕೂರಿಸ್ಕೋತಾ ಇತ್ತು ಸಿನಿಮಾ. ನೀವು ನೋಡಿದ್ದೀರೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಇಡೀ ಸಿನಿಮಾ ಕತೆ ಗೊತ್ತಿರುವಂಥದ್ದೇ ಕತೆ, ಆದರೆ ಇಡೀ ಸಿನಿಮಾ ನಮ್ಮನ್ನು ನೋಡುವ ಹಾಗೆ ಕೂರಿಸ್ಕೋತಾ ಇತ್ತು ಥಿಯೇಟ್ರಲ್ಲಿ. ಅಂದರೆ ನಾನು ನೋಡುಗರಿಗಾಗಿ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನುವ ಒಂದು ಪ್ರಾಮಾಣಿಕತೆ ಎಲ್ಲೆಲ್ಲಿರುತ್ತೋ ಅದನ್ನೆಲ್ಲ ಜನ ನೋಡ್ತಾರೆ. ಕರ್ನಾಟಕ ದಮನಕ ನಾನು ನೋಡಿಲ್ಲ, ನೋಡಿರೋರು ಅದ್ರ ಬಗ್ಗೆ ಮಾತಾಡಬಹುದು. ನಾನು ನೋಡಿಲ್ಲದೆ ಇರೋದ್ರ ಬಗ್ಗೆ ನಾನು ಮಾತಾಡೋದು. ಈಗ ಮುಂದಿನ ಪ್ರಶ್ನೆಯಲ್ಲಿ ನೀವು ಆ ಸಿನಿಮಾ ನೋಡಿಲ್ಲದೆ ಇದ್ರೂ ಪರವಾಗಿಲ್ಲ, ಆದರೆ ಮುಂದೆ ಅವರಿಬ್ಬರು ಆ ಸಿನಿಮಾಗಳನ್ನ ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಅಥವಾ ವಿಶ್ವಾಸ ನಿಮಗೂ ಇರುತ್ತೆ. ಈಗ ಹೊಸ ನಿರ್ದೇಶಕರು ಬರೋ ರೀತಿಯಲ್ಲಿ, ಹೊಸ ನಿರ್ಮಾಪಕರು ಬರೋ ರೀತಿಯಲ್ಲಿ ಹೊಸದಾಗಿ ಸ್ಟಾರ್ಗಳನ್ನು ಸೃಷ್ಟಿ ಮಾಡೋ ಅಂಥ ಒಂದು ಕೆಲಸನೂ ನಡೆಯುತ್ತೆ. ಒಂದು ಸಿನಿಮಾ ಹಿನ್ನೆಲೆ ಇಲ್ಲದೆ ಇರೋರು ಬಂದು ಒಂದು ದೊಡ್ಡ ಸಿನಿಮಾ ಸಕ್ಸಸ್ ಆದಂಥ ಸಿನಿಮಾದಿಂದ ಸ್ಟಾರ್ ಆಗ್ಬೋದು, ಆದರೆ ಸಿನಿಮಾ ಕುಟುಂಬದಿಂದ ಬರೋರು ಯಾರಿರ್ತಾರೋ ನಟರಾಗಿ ಅವರು ಸ್ಟಾರ್ ಆಗೋದಕ್ಕೆ ಬರೋದು. ಆ ರೀತಿಯಲ್ಲಿ ಆಗ್ತಾರೆ ಅಂತೇನಿಲ್ಲ, ಆಗ್ತಾರೆ ಅಂತ ಇಲ್ಲ, ಆದರೆ ಇಬ್ಬರು ಪ್ರಯತ್ನ ಈ ವರ್ಷ ನಡೀತು. ಒಂದು ರಾಜ್ಕುಮಾರ್ ಕುಟುಂಬದಿಂದ ಬಂದ ಯುವ ರಾಜ್ಕುಮಾರ್ ಅವರ ಸಿನಿಮಾ ಯುವ, ಇನ್ನೊಂದು ಇಂದ್ರಜಿತ್ ಲಂಕೇಶ್ ಅವರ ಮಗ ಪಿ ಲಂಕೇಶ್ ಅವರ ಮೊಮ್ಮಗ ಸಮರ್ಜಿತ್ ಅವರು ನಟನೆ ಮಾಡಿದಂಥ ಗೌರಿ. ಮುಂದಕ್ಕೆ ಅವರು ಸಿನಿಮಾ ಮಾಡ್ತಾರಾ ಇಲ್ವಾ ನನಗೆ ಗೊತ್ತಿಲ್ಲ ಅಂತ ನೀವು ಹೇಳೋಗಿಲ್ಲ, ಇಲ್ಲಿ ಮಾಡೇ ಮಾಡ್ತಾರೆ. ಅಲ್ಲ, ಯುವ ಮಾಡ್ತಾರೆ ಅನ್ನೋದು ಈಗಾಗಲೇ ಅನೌನ್ಸ್ ಆಗಿದೆ. ಸಮರ್ಜಿತ್ ಗೊತ್ತಿಲ್ಲ. ನೆಪೋಟಿಸಮ್ ಅನ್ನುವುದು ಮೊದಲ ಸಿನಿಮಾವರೆಗೆ ಸಹಾಯ ಮಾಡುತ್ತೆ, ಆಮೇಲೆ ಆಯಾ ನಟನ ನಿಜವಾಗಲೂ ಪ್ರತಿಭೆ ಇದ್ದರೆ ಆತನ ಜನ ಮತ್ತೆ ನೋಡ್ತಾರೆ. ನೆಪೋಟಿಸಮ್ ಕಂಟಿನ್ಯೂಸ್ ಆಗಿ ಆತನಿಗೆ ಪ್ರೊಟೆಕ್ಷನ್ ಕೊಡಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ನಿಮಗೂ ಗೊತ್ತದು, ನನಗೂ ಗೊತ್ತಿರೋದು, ಎಲ್ರಿಗೂ ಗೊತ್ತಿರುವಂಥದ್ದು. ಮೊದಲ ಅವಕಾಶ ಸಿಗುತ್ತೆ, ಎರಡನೇ ಅವಕಾಶವೂ ಸಿಗಬಹುದು, ಮೂರನೇದ್ರಿಂದ ಆತ ತನ್ನ ಪ್ರತಿಭೆಯಿಂದಲೇ ಬದುಕಬೇಕು. ಆ ಪ್ರತಿಭೆ ಅವನಲ್ಲಿ ಇಲ್ಲ ಅಂದರೆ ಅದು ಬೆಳೆಯೋದು ಕಷ್ಟ. ಆತ ಇನ್ನೇನಾದ್ರು ವೃತ್ತಿಯನ್ನು ಹುಡುಕೋಬೇಕಾಗುತ್ತೆ. ರೈಟ್, ಆತ ಆಗಲಿ ಆಕೆ ಆಗಲಿ. ಇನ್ಮೇಲೆ ಅಂಥ ಸ್ಟಾರ್ಗಳೇ ಬರಲ್ಲ ಅಂತ. ಕನ್ನಡದಲ್ಲಿ ಮಾತ್ರ ಬರೋದಿಲ್ವಾ? ಅಲ್ಲಿ ಯಾವ ಭಾಷೆನಲ್ಲ ಸ್ಟಾರ್ಗಳು ಹುಟ್ಟ ಆ ಸ್ಟಾರ್ ಹೊಸ ಅಂದರೆ ನೀವು ನೋಡಿರ್ಬೋದು, ಈಗ ಬರ್ತಿರುವಂಥ ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು 50 ದಾಟಿದವ್ರದ್ದು. ಹೌದು, 50+. ಯಾಕಂದರೆ ಇದೊಂದು ಒಳ್ಳೆ ಇನ್ಸೈಟ್. ಹೌದು, ಎಲ್ಲರದ್ದು ನೋಡಿ ನೀವು, ಎಲ್ಲರ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಈಗ ನೀವು ರಾಜಕೀಯದಲ್ಲಿ ಏನು ಮಕ್ಕಳಿಗೆ ಅಂತ ಭವಿಷ್ಯವಿಲ್ಲ, ರಾಜಕಾರಣಿಗಳ ಮಕ್ಕಳು ದುಡ್ಡು ಹಾಕ್ತಾರೆ, ಸಿನಿಮಾದಲ್ಲಿ ಭವಿಷ್ಯ ಸಿಗಲಿಲ್ಲ. ಆಮೇಲೆ ನಟರ ಮಕ್ಕಳು, ನಿರ್ದೇಶಕರ ಮಕ್ಕಳು ಮತ್ತು ಚಿತ್ರರಂಗಕ್ಕೆ ಬಂದು ಆ ಹಿನ್ನೆಲೆಯಿಂದ ಏನು ಮಾಡೋಕ್ಕಾಗಲ್ಲ. ಸ್ವಂತವಾಗಿ ಅವರು ಏನಾದರೂ ಮಾಡಿದರೆ, ಇವ್ರು ಹೇಳಿದಾಗೆ, ಸುರೇಶ್ ಹೇಳಿದಾಗೆ, ಒಂದು ಅವ್ರ ಪ್ರತಿಭೆ, ಒಂದು ಅವರು ಎಷ್ಟು ದಿವಸ ಉಳಿಬೇಕು ಅಂತ ಬಯಸ್ತಾರೆ, ಅದಕ್ಕೆ ಬೇಕಾದ ಸಿದ್ಧತೆ, ಎರಡು ಮಾಡಿಕೊಂಡ್ರೆ ಸ್ವಲ್ಪ ದಿನ ಇರ್ಬೋದು. ಬಟ್ ಒಂದು ಏನು ಸೂಪರ್ ಸ್ಟಾರ್ ಆಗ್ತೀನಿ ಅದೆಲ್ಲ ಈಗ ಆಗುವ ಕಾಲ ಮುಗೀತು. ಸೂಪರ್ ಸ್ಟಾರ್ಗಳ ಕಾಲ ಆಗೋಯ್ತು. ಆದರೆ ಇವಾಗ ಮುಂದಿನ ಪ್ರಶ್ನೆ, ಕನ್ನಡದ ಅತಿ ದೊಡ್ಡ ಸೂಪರ್ ಸ್ಟಾರ್, ಈ ಕಾಲದ ಸೂಪರ್ ಸ್ಟಾರ್, ನೀವು ಅವ್ರ ಜೊತೆಗೆ 2 ಸಿನಿಮಾಗಳನ್ನ ಮಾಡಿದ್ದೀರಾ. ದರ್ಶನ್ ಅವರು ಒಂದು ಕೊಲೆ ಪ್ರಕರಣದಲ್ಲಿ ಬಹಳ ತಿಂಗಳ ಕಾಲ ಕಸ್ಟಡಿಯಲ್ಲಿ ಇದ್ದರು. ಅದರಿಂದ ಪ್ರೇಕ್ಷಕರ ಮೇಲೆ, ಕನ್ನಡ ಪ್ರೇಕ್ಷಕರ ಮೇಲೆ ಏನಾದರೂ ಪ್ರಭಾವ ಆಗಿರೋದಕ್ಕೆ ಸಾಧ್ಯತೆ ಇದೆಯಾ? ಚಿತ್ರರಂಗದ ಮೇಲೆ ಆಗೋ ಪ್ರಭಾವ ಅಥವಾ ಅವರ ಸಿನಿಮಾಗಳ ಮೇಲೆ ಆಗೋ ಪ್ರಭಾವ ಏನೇನೂ ಆಗಿರಲ್ಲ. ಕೇವಲ ಟೆಲಿವಿಷನ್ನವ್ರಿಗೆ ಅವ್ರ ಮುಖ ಹಾಕಿದ್ರೆ TRP ಬರುತ್ತೆ, ಸುದ್ದಿ ಮಾಡಿರ್ತಾರೆ ಅಷ್ಟೇ. ಪ್ರೇಕ್ಷಕರ ಮೇಲೆ ಯಾವ ಪ್ರಭಾವವೂ ಆಗಲ್ಲ, ನನಗೆ ಗೊತ್ತಿರುವ ಹಾಗೆ, ನನ್ನ ತಿಳುವಳಿಕೆಯ ಪ್ರಕಾರ. ಒಂದೆರಡು ತಲ್ಲಣ ಆಗತ್ತೆ, ಓ ನಾವು ಇವನ್ ಸಿನಿಮಾ ನೋಡಿದ್ವಲ್ಲ, ಇವನು ಹಿಂಗೆ ಮಾಡ್ಬಿಟ್ಟಿದಾನಂತೆ,
ಇಲ್ಲ ಮಾಡಿರಲ್ಲ ಅನ್ಸುತ್ತೆ. ಹಂಗೆ ಅವ್ರು ಆಚೆಗೂ ಬರ್ತಾರೆ, ಬಂದ ಮೇಲೆ ಇನ್ನೊಂದು ಸಿನಿಮಾನು ಮಾಡಬಹುದು ಯಾವತ್ತೋ. ಆ ಸಿನಿಮಾ ನೋಡುವ ಜನ ಇದ್ರೆ ಚೆನ್ನಾಗಿದ್ರೆ ಸಿನಿಮಾ ನೋಡ್ತಾರೆ, ಇಲ್ದರೆ ಚೆನ್ನಾಗಿಲ್ದ್ರೆ ಅವ್ರನ್ನ ಒಬ್ಬ ನಟನಾಗಿ ನೋಡ್ತಾರೆ ಹೊರತು ಅಷ್ಟೇ ಹೊರತು ಇನ್ಯಾವ ರೀತಿಯ ಪ್ರಭಾವವು ಉಂಟಾಗುವುದಕ್ಕೆ ಸಾಧ್ಯವೇ ಇಲ್ಲ. ಜೋಗಿ ಅವರೇ, ಅದಕ್ಕಿಂತ ದೊಡ್ಡ ದೊಡ್ಡ ವಿಷಯಗಳಿಗೆ ಏನೂ ಶಬ್ದ ಆಗಿಲ್ಲ. ಜೋಗಿ ಅವರೇ, ನಿಮಗೂ ಹಾಗೆ ಅನ್ಸುತ್ತಾ? ಹೌದು, ಯಾವುದೇ ನಟನ ಈ ಥರ ಡೆಂಟ್ ಆಗಿರುತ್ತಲ್ಲ, ಆ ಡೆಂಟ್ಗಳು ಸಿನಿಮಾದ ಮೇಲೆ ಪ್ರಭಾವ ಬೀರುತ್ತೆ. ಅವ್ರ ಕಂಟೆಂಟ್, ರೈಟ್, ಸಿನಿಮಾ ಚೆನ್ನಾಗಿದೆಯಾ, ಎಂಟರ್ಟೈನ್ಮೆಂಟ್ ಮಾಡತ್ತಾ, ಅದನ್ನು ನೋಡ್ತಾರೆ ಹೊರತು ಇದು ಬೇರೆ ಭಾಗ. ನೀವು ಹೇಳಿದ ಮಾತು ಸತ್ಯನೂ ಅನ್ಸತ್ತೆ. ಯಾಕಂದ್ರೆ ಕಳೆದ ಬಾರಿ ಅವರು ಒಂದು ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದಾಗ ಸಾರಥಿ ಅನ್ನೋ ಸಿನಿಮಾ ಅವ್ರು ಇನ್ನ ಕಸ್ಟಡಿಯಲ್ಲಿ ಇದ್ದಾಗಲೇ ರಿಲೀಸ್ ಆಯ್ತು. ಅವರ ಕರಿಯರ್ನಲ್ಲಿ ಆಗಿನ ಕಾಲಕ್ಕೆ ಅತಿ ಹೆಚ್ಚು ಗಳಿಕೆ ಗಳಿಸಿದಂತ ಹಿಂದಿನಲ್ಲಿ ಕಾಕತಾಳೀಯ, ಅತಿ ಹೆಚ್ಚು ಇತ್ಯಾದಿ ಎಲ್ಲ ಕಾಕತಾಳೀಯ. ಜೈಲ್ಗೆ ಹೋಗಿದ್ದಕ್ಕಲ್ಲ ಅದು. ಅದಕ್ಕೆ ಇದಕ್ಕೆ ಯಾವ ಸಂಬಂಧ? ಸಿನಿಮಾಗೂ ಅಥವಾ ಅವರ ಪರ್ಸನಲ್ ಲೈಫ್ಗೂ ಏನೂ ಸಂಬಂಧ ಆಗೋದಿಲ್ಲ. ಹಿಂದಿಯಲ್ಲಿ ಈ ತರ ಪ್ರಕರಣದಲ್ಲಿ ಸಿಕ್ಕಾಕೊಂಡವ್ರು ಇಬ್ಬರಿದ್ದಾರೆ, ಎಲ್ಲ ಭಾಷೆಯಲ್ಲೂ ಇದ್ದಾರೆ. ಈಗ ಸಿನಿಮಾ ರಂಗದಲ್ಲಿ ಬೇರೆ ಕಾರಣಗಳಿಗೆ ಈಗ ಮಲಯಾಳಂ ಚಿತ್ರೋದ್ಯಮದಲ್ಲಿ ಪಾಶ್ ಕಾಯ್ದೆ ಪ್ರಕಾರ ಒಂದು ಸಮಿತಿಯನ್ನ ರಚನೆ ಮಾಡುವಂತ ಒಂದು ಇದು ಬಂತು. ಕರ್ನಾಟಕದಲ್ಲೂ ಕನ್ನಡ ಚಿತ್ರೋದ್ಯಮಕ್ಕೆ ಈ ಥರದ್ದೊಂದು ಸಮಿತಿಗೆ ಆಗಲೇಬೇಕು ಅನ್ನೋ ಒಂದು ಒತ್ತಾಯ ಬಂತು. ಮಾಡಿದೀವಿ ಅಂತ ವಾಣಿಜ್ಯ ಮಂಡಳಿಯವರು ಅದು ಬೆಳಗ್ಗೆ ಅನೌನ್ಸ್ ಮಾಡಿ ಮಧ್ಯಾಹ್ನ ಇನ್ನೂ ಆಗಿಲ್ಲ. ಅದಕ್ಕೇನೋ ಯಾಕೆ ಈ ರೀತಿ ನಾವು ಇದನ್ನ ತಡವಡಿಸ್ತಾ ಇದ್ದೀವಿ? ಯಾಕೆ ಕನ್ನಡ ಚಿತ್ರೋದ್ಯಮ ಒಂದು ಪ್ರೊಫೆಷನಲಿಸಂ ಯಾಕಿಲ್ಲ ನಮ್ಮಲ್ಲಿ? ಆದರೆ ಪಾಶ್ ಕಮಿಟಿ ಮಾಡಲೇಬೇಕು. ಕಾನೂನಿನ ಪ್ರಕಾರ ಪಾಶ್ ಕಮಿಟಿ ಅನ್ನೋದು ಇರಲೇಬೇಕು. ದೂರು ಕೊಡುವುದಕ್ಕೆ ಒಂದು ವ್ಯವಸ್ಥೆ ಇರಬೇಕು. ಆಮೇಲೆ ಆ ವ್ಯವಸ್ಥೆ ಎಷ್ಟು ಚೆನ್ನಾಗಿ ನ್ಯಾಯ ಕೊಡುತ್ತೆ ಅದು ಆಮೇಲಿನ ಪ್ರಶ್ನೆ. ನನಗೇನು ಕಷ್ಟ ಆಗ್ತದೋ ಅದನ್ನು ಹೇಳಿಕೊಳ್ಳೋಕ್ಕೆ ಒಂದು ಜಾಗ ಬೇಕು. ಅದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಬಹುತೇಕ ಕಡೆ ಟಾಯ್ಲೆಟ್ಗಳಿರಲ್ಲ. ಈಗಂತೂ ಹೆಣ್ಣು ಮಕ್ಕಳಿಗೆ ಇವತ್ತು ಈ ಜನ್ರೇಷನ್ ಅಂತ ಏನಂತೀವಲ್ಲ, ಬಹುತೇಕ ಹೆಣ್ಣು ಮಕ್ಕಳಿಗೆ ಈ ಟಾಯ್ಲೆಟ್ಟಿನ ಕಾರಣಕ್ಕಾಗಿಯೇ ಏನಾದರೂ ಒಂದು ಸಮಸ್ಯೆ ಮತ್ತೆ ಸ್ಕಿನ್ ಸಮಸ್ಯೆಗಳಾಗೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ನಮಗೆ ಟಾಯ್ಲೆಟ್ ಬೇಕು ಅಂತ ಅವ್ರು ಕೇಳೋಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿ ಆಗ್ಬಿಟ್ರೆ, ಆಮೇಲೆ ದೌರ್ಜನ್ಯಗಳು ಅವ್ರ ಮೇಲೆ ಆಗ್ತಾ ಇದ್ರೆ ದೌರ್ಜನ್ಯ ಆಗ್ತಿದೆ ಅಂತ ಹೇಳುವ ಅವಕಾಶನಾದ್ರು ಇರಬೇಕಲ್ಲ. ನಮ್ಮಲ್ಲಿ ದೌರ್ಜನ್ಯನೇ ಇಲ್ಲ ಅಂತ ಹೇಳಕ್ ಚಾನ್ಸೇ ಇಲ್ಲ. ಮತ್ತು ಸಾವಿರಾರು ಜನ ಕೆಲಸ ಮಾಡುವಂತ ಫ್ಯೂಡಲ್ ವ್ಯವಸ್ಥೆಯಲ್ಲಿ ನಡೆಯುವ ಯಾವುದೇ ಜಗತ್ತಿನಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಂತ ಹೆಚ್ಚಿನ ದೌರ್ಜನ್ಯ ಆಗ್ತಿರುತ್ತೆ. ಅದು ಮುಚ್ಚಿಟ್ಕೋತಾ ಇರ್ತಾರೆ. ಹಾಗಾಗಿ ಆ ಹೆಣ್ಣು ಮಕ್ಕಳಿಗೆ ನನಗೆ ಹೀಗಾಯ್ತು ಅಂತ ಹೇಳಿಕೊಳ್ಳುವ ಅವಕಾಶ ಇರಬೇಕು. ಅದರಿಂದ ಒಳ್ಳೇದಾಗ್ತದೋ ಕೆಟ್ಟದಾಗ್ತದೋ ಅದು ಆಮೇಲಿಂದ ಹೇಳಿಕೊಳ್ಳುವ ಅವಕಾಶನಾದ್ರು ಇರಬೇಕು. ಅದು ಸರ್ಕಾರ ಮಾಡಿರುವ ಕಾನೂನು. ಪಾಶ್ ಕಮಿಟಿ ಈಗಲ್ದಿದ್ರು ಮುಂದಿನ ಈಗ ಯಾರು ಬಂದಿದ್ದಾರೋ ನರಸಿಂಹಲು ಅವರು ಏನು ಬಂದಿದ್ದಾರೋ ಮಾಡಲೇಬೇಕು. ಸರಿಯಾದ ಜನರನ್ನ ಆ ಕಮಿಟಿಯಲ್ಲಿ ಹಾಕಬೇಕು. ಅವರು ಬಂದವರ ಮಾತನ್ನ ಕನಿಷ್ಠ ಕೇಳುವ ಸೌಜನ್ಯ ಇರೋರಾಗಿರ್ಬೇಕು. ಬನ್ರಿ ನೀವು ದೂರ ಕೊಡಬೇಡ್ರಿ, ದೂರ ಹೋಗ್ಬಿಡ್ರಿ ಅನ್ನುವಂಥದ್ದಾಗ್ಬಿಟ್ರೆ ಈ ಕಮಿಟಿ ಕೂಡ ವ್ಯರ್ಥ ಆಗ್ಬಿಡುತ್ತೆ. ಮಾತು ಕೇಳುವ ಕನಿಷ್ಠ ಲಿಸನಿಂಗ್ ಅಂತೀವಲ್ಲ, ಈ ಚರ್ಚ್ಗಳಲ್ಲಿ ಕನ್ಫೆಷನ್ ಮಾಡ್ಕೊಳ್ಳೋ ಬೂತ್ ಇರ್ತದಲ್ಲ, ಅಷ್ಟಾದ್ರೂ ಆಗುವ ವ್ಯವಸ್ಥೆ ಇದ್ರೆ. ಆದ್ರೆ ಇದೊಂದು ಒಳ್ಳೆ ಕಾನೂನು, ಇದರಲ್ಲಿ ಸಾಕಷ್ಟು ಖಂಡಿತ ಒಳ್ಳೆ ಕಾನೂನು. ಎಲ್ಲಿ ಹೆಣ್ಣು ಮಕ್ಕಳದು ಸಿನಿಮಾ ಮಾತ್ರ ಅಲ್ಲ, ಯಾವುದೇ ನಾವಿಲ್ಲಿ ಕೆಲಸ ಮಾಡ್ತಿರೋ ದೂರದರ್ಶನ ಇರಬಹುದು ಅಥವಾ ಇನ್ಯಾವುದೋ ವಾಹಿನಿ ಇರಬಹುದು, ಪತ್ರಕರ್ತರ ಜಾಗ ಇರಬಹುದು, ಯಾವುದೋ ಮ್ಯಾನುಫ್ಯಾಕ್ಚರಿಂಗ್ ಇದಿರಬಹುದು, ಗಾರ್ಮೆಂಟ್ ಜಾಗ ಇರಬಹುದು, ಎಲ್ಲಿ ಹೆಣ್ಣು ಮಕ್ಕಳು ಇರ್ತಾರೋ ಅಲ್ಲೆಲ್ಲ ಅವ್ರ ಮೇಲೆ ದೌರ್ಜನ್ಯ ಆಗೇ ಆಗುತ್ತೆ. ಯಾಕೆ ಅಂದರೆ ಫ್ಯೂಡಲ್ ಮನಸ್ಥಿತಿ ಈ ಮ್ಯಾನ್ ಮೇಡ್ ಸೊಸೈಟಿಯಲ್ಲಿ ಇದ್ದೇ ಇರುತ್ತೆ. ನಮ್ಮ ಕನ್ನಡ ಚಿತ್ರೋದ್ಯಮ ಆದಷ್ಟು ಬೇಗ ಇದನ್ನು ಅಳವಡಿಸ್ಕೊಳ್ಳಿ. ಮುಂದಿನ ವರ್ಷದ ಕಾರ್ಯಕ್ರಮದಲ್ಲೂ ನಾವು ಇದನ್ನ ಕೇಳೋ ಅಂಥದ್ದಾಗಬಾರ್ದು ಅನ್ನೋ ಒಂದು ಬೇಡಿಕೆ ಇದೆ. ಅವ್ರು ಮಾಡಿದ್ರೆ ಇದನ್ನು ನೀವು ಚೇಂಬರ್ಗೆ ಯಾಕೆ ಲಿಂಕ್ ಮಾಡ್ತೀರಿ? ಚೇಂಬರ್ ಯಾರು ಬೇಡ ಅಂತ ಹೇಳಿದ್ರಿ, ನೀವು ಪ್ರತ್ಯೇಕವಾಗಿ ಮಾಡಿಕೊಳ್ಳಿ. ಚೇಂಬರ್ಗೆ ಸಂಬಂಧ ಇಲ್ಲ. ನೀವೆಲ್ಲ ಹೋಗಿ ಒಂದು ಸೆಂಟ್ರಲ್ ಕಮಿಟಿಯನ್ನ ಚೇಂಬರಿಂದ ಆಚೆ ಬಂದೇ ಮಾಡ್ಬೋದಲ್ಲ, ಕಲಾವಿದರ ಸಂಘ ಮಾಡ್ಬೋದಲ್ಲ. ಹೆಚ್ಚು ತೊಂದರೆ ಆಗ್ತಿರೋದು ಕಲಾವಿದರಿಗೆ. ಹೌದು, ಕಲಾವಿದರ ಸಂಘ ಇದೆ, ನಿರ್ದೇಶಕರ ಸಂಘ ಇದೆ, ನಿರ್ಮಾಪಕರ ಸಂಘ ಇದೆ, ಕಾರ್ಮಿಕರ ಸಂಘ ಇದೆ. ಕಾರ್ಮಿಕರಿಗೆ ತೊಂದರೆ ಆಗುತ್ತೆ, ಮಹಿಳಾ ಕಾರ್ಮಿಕರಿಗೆ, ಸಹ ಕಲಾವಿದರಿಗೆ ತೊಂದರೆ ಆಗುತ್ತೆ. ಸಹ ಕಲಾವಿದರು ಮಾಡ್ಕೋಬಹುದು ಪಾಶ್ ಕಮಿಟಿ. ಓಕೆ, ಜೋಗಿ ಅವರೇ ಮತ್ತು ಸುರೇಶ್ ಅವರೇ,
ಈ ವರ್ಷ 2024ರಲ್ಲಿ ತೆರೆ ಕಂಡ ಕನ್ನಡ ಚಿತ್ರಗಳ ಬಗ್ಗೆ ಒಂದು ಸಾಕಷ್ಟು ಮಾಹಿತಿಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಇನ್ನೂ ಸಾಕಷ್ಟು ವಿಷಯಗಳಿತ್ತು ಮಾತಾಡಬೇಕಾಗಿದ್ದಂಥವು, ಆದರೆ ಸಮಯದ ಅಭಾವ ಇದೆ. ನಾವು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ಬೇಕಾಗಿದೆ. ತಮ್ಮಿಬ್ಬರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ಆತ್ಮೀಯ ನಮನಗಳು, ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಪ್ರೇಕ್ಷಕರೇ, 2024 ಮುಗಿದಿದೆ. ಕನ್ನಡ ಚಲನಚಿತ್ರದ ವಾಕ್ಚಿತ್ರ ಪರಂಪರೆಯ 90 ವರ್ಷಗಳನ್ನು ಪೂರೈಸಿರೋ ಈ ವರ್ಷ ಸಾಕಷ್ಟು ಹೊಸ ನಿರ್ಮಾಪಕರು, ನಿರ್ದೇಶಕರು, ತಂತ್ರಜ್ಞರು ಮತ್ತು ನಟರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ದಾರೆ. ಏಳು ಬೀಳು ಎಲ್ಲ ಇದ್ವು ಈ ವರ್ಷ. ನಮ್ಮ ಜೊತೆ ಬಂದಂಥ ಹಿರಿಯರು ಇದರ ಬಗ್ಗೆ ಚರ್ಚೆ ಮಾಡಿ ಸಾಕಷ್ಟು ಒಳ್ಳೆಯ ಮಾಹಿತಿಗಳನ್ನು ಇದರ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ. 2025 ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಎಲ್ಲರೂ ಕೇಳ್ಕೊಳ್ಳೋಣ. ಕಾರ್ಯಕ್ರಮ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.